ಏನು ನಿಮಗೆ ಇಲ್ಲಿ ಏನು ಬೇಕಾಗಿತ್ತು ಹೇಳ್ರಿ? ಅವತ್ತೇನು ಕೇಳಿದ್ರಿ ನೀವು? ಇದು ರಿಲೆವೆನ್ಸ್ ಏನು ಅಂತೇಳಿ ಇವ್ರನ್ನ ಯಾಕೆ ನಾವು ಪ್ರಾರ್ಥನೆ ಮಾಡಿ ಮುಂದುವರಿಬೇಕು ಈ ಜಪಕ್ಕೆ ಅಂತ ಗಾಯತ್ರಿ ಒಂದು ಜಪಕ್ಕೆ? ರಿಲೆವೆನ್ಸ್ ಏನು? ನಿಮ್ಮ ಕೇಳಿದ ಪ್ರಶ್ನೆಗೆ ಈ ರೀತಿ ಉತ್ತರ. ಇದ್ರ ವಿವರಣೆ ಇವರೇನು ಕೊಟ್ಟಿದಾರಲ್ಲ, ಇದು ಯಾವುದರ ಆಧಾರದ ಮೇಲೆ ಅಂದರೆ ಇದೇ ಬೃಹದಾರಣ್ಯಕದ ವಿಚಾರವನ್ನು ಹೇಳ್ತಾ ಐತರೇಯ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಮೋಕ್ಷ ಸಾಧನೆಯನ್ನು ಮಾಡತಕ್ಕಂತಹ ವ್ಯಕ್ತಿ ಏನು ಮಾಡಬೇಕು ಅಂತಂದರೆ ತಾನು ಅಗ್ನಿಯಲ್ಲಿ ಉಪಾಸನಾವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ನಿತ್ಯ ನಾವೇನು ಮಾಡ್ತೀವಿ ಅಂದರೆ ಸಾಮಾನ್ಯ ಕಾರಣ ಮೊದಲಿಗೆ ದೇವರನ್ನು ಪೂಜಾ ಮಾಡಿಬಿಡ್ತೀವಿ. ದೇವರ ಪೂಜಾ ಮಾಡಿ ಆಮೇಲೆ ಮಿಕ್ಕೆಲ್ಲ ಕರ್ಮಗಳನ್ನು ಮಾಡ್ತೀವಿ. ಆದರೆ ಔಪಾಸನ ಅಂತ ಒಂದು ಹೋಮ ಇದೆ. ಇದನ್ನು ವಿವಾಹಿತವಾದಂತಹ ಪುರುಷ ಸಾಮಾನ್ಯವಾಗಿ ಮಾಡಬೇಕಾಗುತ್ತೆ. ಹೇಗೆ ವೈಶ್ವದೇವಕ್ಕೆ ನಿತ್ಯತ್ವ ಇದೆಯೋ ಅದೇ ರೀತಿಯಲ್ಲಿ ಅಂದರೆ ವೈಶ್ವದೇವವನ್ನು ಹೆಂಗೆ ನಿತ್ಯದಲ್ಲಿ ಮಾಡಬೇಕು ಹಾಗೇನೆ ಔಪಾಸನೂ ನಿತ್ಯದಲ್ಲಿ ಮಾಡಬೇಕು. ಆ ಔಪಾಸನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅಂದರೆ ಔಪಾಸನ ಕಾಲಾವಧಿ ಯಾವಾಗಂದ್ರೆ ಸ್ನಾನ ಮಾಡಿ ಬಂದ ತಕ್ಷಣ ಔಪಾಸನಾದಿಂದ ಶುದ್ಧವಾದಂತಹ ಅಗ್ನಿಯಲ್ಲಿ ಪಾಕವನ್ನು ಮಾಡಿ ಆ ಪಾಕವನ್ನು ನೈವೇದ್ಯ ಮಾಡ್ತೀವಿ. ಅಂದರೆ ಮೊದಲು ಸ್ನಾನ ಆದ ತಕ್ಷಣ ಸಂಧ್ಯಾವನ್ನೇ ಅಲ್ಲ, ಸ್ನಾನ ಆದ ತಕ್ಷಣ ಮೊದಲಿಗೆ ಔಪಾಸನ, ಆನಂತರ ಮುಂದಿನ ಕಾರ್ಯಕ್ರಮ. ಅಗ್ನೌ ಕರ್ಮಾಣಿ ಕೃತ್ವೈವ, ಅಲ್ಲಿರೋದು ಹಿಂಗೆ, ಅಗ್ನೌ ಕರ್ಮಾಣಿ ಕೃತ್ವೈವ ಮಾನುಷಾಹ ಮುಕ್ತಿಭಾಗಿನಃ ಅಂತ. ಅಗ್ನಿಯಲ್ಲಿ ಕರ್ಮವನ್ನು ಮಾಡಬೇಕು. ಅಗ್ನಿಯಲ್ಲಿ ಕರ್ಮವನ್ನು ಮಾಡಬೇಕಂದ್ರೆ ಲೌಕಿಕಾಗ್ನಿಯಲ್ಲಿ ಅನುಸಂಧಾನ ಬರೋದಿಲ್ಲ. ಲೌಕಿಕಾಗ್ನಿಯ ಒಳಗಿರತಕ್ಕಂತಹ ಅಗ್ನಿಯ ಒಳಗೆ, ಅಗ್ನಿ ಅಂದರೆ ಆ ತತ್ವಾಭಿಮಾನಿ ದೇವತೆಯೊಳಗೆ ಪರಮಾತ್ಮನ ಅಂತರ್ಯಾಮಿ ಆದಂತಹ ಪರಶುರಾಮನನ್ನು ಉಪಾಸನ ಮಾಡಿ ಅಲ್ಲಿ ಆಹುತಿ ಕೊಟ್ಟ ನಂತರದಲ್ಲಿ ನಿಮ್ಮ ಸಂಧ್ಯಾವನೆ ಆವಾಗ ಬರುವಂಥದ್ದು ಗಾಯತ್ರಿ ಮಂತ್ರ. ಅದಕ್ಕೆ ಗಾಯತ್ರಿ ಮಂತ್ರಕ್ಕಿಂತ ಮುಂಚೆ ಪರಶುರಾಮನನ್ನು ತಿಳಿಬೇಕು. ಹಾಂ
ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರಹಯ ಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೇದಶಾಸ್ತ್ರಪುರಾಣಾಬ್ಧಿವಿಕ್ರೀಡನ ವಿಶಾರದಾನ್ ಶ್ರೀಸತ್ಯಧ್ಯಾನತೀರ್ಥಾಖ್ಯಾನುಪತಿಷ್ಠೇ ಗುರುನ್ ಮಮ. ವೇದಶಾಸ್ತ್ರಪುರಾಣಾರ್ಥರಸಪೀಯೂಷಪರ್ಷಕಾನ್ ಶಿಷ್ಯವಾತ್ಸಲ್ಯಭರಿತಾನ್ ಜಾಲಿಹಾಳಗುರುನ್ ಭಜೆ. ಯಸ್ಯ ಸ್ಮರಣಮಾತ್ರೇಣ ಧರ್ಮದೀಕ್ಷಾ ವಿವರ್ಧತೆ ವಂದೇ ತಾನ್ ಶ್ರೀನಿವಾಸಾರ್ಯಾನ್ ಮಮ ವಿದ್ಯಾಗುರುನ್ ಸದಾ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸದಾಮಖಿಲಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಮುನಿಕೃತೆ ಶ್ರೀಮನ್ಮಹಾಭಾರತೆ ವಿರಾಟಪರ್ವಣಿ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ. ಹರಿ ಓಂ. ಧೌಮ್ಯಾಚಾರ್ಯರು ಹೇಳ್ತಾರೆ, ರಾಜವಸತಿಯಲ್ಲಿ ವಾಸ ಮಾಡತಕ್ಕಂಥವನು ತುಂಬ ವಿವೇಕಿಯಾಗಿರಬೇಕು. ವಾಸ್ತವದಲ್ಲಿ ಪೂರ್ವ ಉಪನ್ಯಾಸದಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿದ್ರು. ಆ ಪ್ರಶ್ನೋತ್ತರದ ಕಾರ್ಯಕ್ರಮದಲ್ಲಿ ಒಂದು ವಿಷಯ ಉಳಿದು ಹೋಗಿತ್ತು, ಅದನ್ನು ಮುಗಿಸ್ಬೇಕಾಗಿದೆ. ಉಪನ್ಯಾಸದ ಆರಂಭದಲ್ಲಿ ಪ್ರಶ್ನೆಯನ್ನು ಕೇಳೋರು ಏನು ಕೇಳಿದ್ರಂದರೆ, ಮಹಾಭಾರತವನ್ನು ಲೌಕಿಕದ ಅಪೇಕ್ಷೆಗೆ ಯಾಕೆ ಕೇಳಬೇಕು, ಅಂದರೆ ನಮಗೆ ಪುಣ್ಯ ಪಾಪ ಸ್ವರ್ಗ ನರಕಾದಿಗಳ ಮೇಲೆ ನಂಬಿಕೆ ಇಲ್ಲದೆ ಇದ್ದವ್ರು ನಾವು ಯಾಕೆ ಕೇಳಬೇಕು ಅಂತ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕೆಲ್ಲ ವಿಸ್ತೃತವಾದ ಉತ್ತರವನ್ನು ಒತ್ತು ಕೊಟ್ಟಿದ್ವಿ. ಪಾರಮಾರ್ಥಿಕವಾಗಿ ಇಲ್ಲಾಚಾರ್ಯ, ನಾವು ಪುಣ್ಯ ಪಾಪ ಸ್ವರ್ಗ ನರಕ ಎಲ್ಲನೂ ಒಪ್ತೀವಿ, ನಾವು ಯಾಕೆ ಕೇಳಬೇಕು ಹೇಳ್ರಿ ಮಹಾಭಾರತ. ದೇವರನ್ನು ಒಪ್ತೀವಿ, ಧರ್ಮ ಒಪ್ತೀವಿ, ಎಲ್ಲ ಒಪ್ತೀವಿ. ನಾವು ಹೇಗಿದ್ದೀವಿ ಅಂತ ನೀವೆಲ್ಲ ಪ್ರಶ್ನೆ ಮಾಡಬೇಡ್ರಿ, ನಾವೆಲ್ಲ ಒಪ್ತೀವಿ. ಈಗ ಹೇಳ್ರಿ ಮಹಾಭಾರತ ಯಾಕೆ ಕೇಳಬೇಕು ಅಂತ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಅದಕ್ಕೆ ಆ ಪ್ರಶ್ನೆಗೆ ಎರಡು ರೀತಿ ಯಾಕೆ ಕೇಳಬೇಕು ಅನ್ನೋದನ್ನು ಎರಡು ರೀತಿಯಲ್ಲಿ ವಿಭಾಗ ಮಾಡಿದ್ದೆ. ಪೂರ್ವ ವಿಭಾಗದ ಉತ್ತರವನ್ನು ಮೊನ್ನೆನೇ ಕೊಟ್ಟಾಗಿದೆ. ಉತ್ತರ ವಿಭಾಗಕ್ಕೆ ಎಲ್ಲವನ್ನೂ ಅಂಗೀಕಾರ ಮಾಡತಕ್ಕಂಥವನಿಗೆ ಯಾಕೆ ಕೇಳಬೇಕು ಅಂತನ್ನೋದು ಒಂದು ಮುಗಿಸ್ಬೇಕು. ಅದೊಂದು ಉತ್ತರವನ್ನು ಕೊಟ್ಟು ಇವತ್ತಿನ ವಿಷಯ ವಿಚಾರವನ್ನು ಮಂಡಿಸೋಣ. ಸಾಧಕನಾಗಿರತಕ್ಕಂಥವನು ಜೀವನದಲ್ಲಿ 5 ಗೋದಾನಗಳನ್ನು ಮಾಡಬೇಕು ಅಂತ ಇದೆ. ಇದು ಗರುಡ ಪುರಾಣದಲ್ಲೂ ಉಲ್ಲಿಖಿತವಾದಂತಹ ಅಂಶ. ಆ ಒಂದೊಂದು ಗೋದಾನಕ್ಕೆ ಒಂದೊಂದು ಪ್ರತ್ಯೇಕವಾದ ಕಾರಣಗಳನ್ನು ಹೇಳುತ್ತಾರೆ. ಋಣಧೇನುದಾನ, ರುದ್ರಧೇನುದಾನ, ವೈತರಣಿ ಗೋದಾನ, ಅಂತರ್ಧೇನುದಾನ ಮತ್ತು ಮೋಕ್ಷಧೇನುದಾನ ಅಂತ 5 ಗೋದಾನಗಳನ್ನು ಮರಣ ತನಗೆ ಬರ್ತದೆ ಅಂತ ಗೊತ್ತಿದ್ದರೆ ಅವನಿಗೊಂದು ವಿಶಿಷ್ಟ ಗೋದಾನವನ್ನು ಹೇಳ್ತಾರೆ, ಅದು ಉತ್ಕ್ರಾಂತಿ ಗೋದಾನ. ಬದುಕಿದ್ದಾಗ ತಾನು 5 ಗೋದಾನವನ್ನು ಮಾಡಬೇಕಂತ. ಒಂದೊಂದು ಗೋದಾನಕ್ಕೂ ಒಂದೊಂದು ಕಾರಣ. ಋಣಧೇನುದಾನ ಮೊದಲನೇದು. ಈ ಜೀವನವನ್ನು ನಡೆಸಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮಿತ್ತದಿಂದೋ ನಿಮಿತ್ತಾಂತರದಿಂದೋ ಅನೇಕ ಕ್ರಮದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೇನೆ ಜ್ಞಾತಾಜ್ಞಾತವಾಗಿ ಬೇಕಾದಷ್ಟು ಕಡೆ ಸಾಲಗಳಿವೆ. ನಮ್ಮ ಎಷ್ಟೋ ಕಡೆ ಗೊತ್ತಿದ್ದು ಸಾಲ ಮಾಡಿರ್ತೀವಿ, ಗೊತ್ತಿಲ್ಲದೆ ಕೆಲವು ಕಡೆ ಸಾಲ ಮಾಡಿರ್ತೀವಿ. ಶರೀರ ಬಂದಿದೆ ಅಂತಂದರೆ ಅಪ್ಪ ಅಮ್ಮಂದ್ರ ಹತ್ರ ಸಾಲ ಮಾಡಿದ್ದೀವಿ ಅಂತ ಮೊದಲನೇದು.
ಯಾಕಂದರೆ ಶರೀರ ಕೊಟ್ಟಿದ್ದಾರಲ್ಲ. ಇಂಥ ಗೋತ್ರ ಅಂತ ಹೇಳ್ಕೊಂಡು ಸಂಧ್ಯಾವನ್ನೆಯಲ್ಲಿ ನಮಸ್ಕಾರ ಮಾಡ್ತಿದ್ದೀವಿ ಅಂತಂದರೆ ಮತ್ತು ಋಷಿಗಳ ಹತ್ರ ಸಾಲ ಮಾಡಿದ್ದೀವಿ ಅಲ್ವಾ? ಆಮೇಲೆ ಇಂಥವ್ರ ಹತ್ರ ಪಾಠವೋ ಪ್ರವಚನವೋ ಇಂಥ ಸಿದ್ಧಾಂತವನ್ನು ಅವಲಂಬನೆ ಮಾಡಿದ್ದೀವಿ ಅಂದರೆ ಈ ಆಚಾರ್ಯಗಳ ಹತ್ರ ಸಾಲ ಇದೆ. ಇಂತಿಂಥ ದೇವತೆಗಳು ನಮಗೆ ಅಂಗಾಂಗಗಳಲ್ಲಿ ನಿಂತುಕೊಂಡಿದ್ದಾರೆ. ಚಕ್ಷುರಾದಿ ಇಂದ್ರಿಯಗಳು ನಮ್ಮ ಸ್ವತಂತ್ರವಾಗಿ ಯಾವುದೂ ಇಲ್ಲಲ್ಲ. ತತ್ವಾಭಿಮಾನಿ ದೇವತೆಗಳು ನಿಂತು ನಡೆಸ್ತಕ್ಕಂತಹ ವ್ಯಾಪಾರನೇ ಶರೀರದ ಕ್ರಿಯೆ ಅಲ್ಲವೇ? ಕಣ್ಣು, ಕೈ, ಕಾಲು ಇವೆಲ್ಲವೂ ಕೂಡ ನಮ್ಮ ಅಧೀನದಲ್ಲಿ ಇಲ್ಲ. ಅವು ವಯಸ್ಸಾಗ್ತಿರೋಂಗೆ ಹೆಚ್ಚು ಗೊತ್ತಾಗ್ತದೆ ಅಲ್ವಾ? ಹಾಂ. ಆದ್ದರಿಂದ ಆಯಾ ವಯಸ್ಸು ಬರ್ತಿರೋ ಹಾಗೇನೆ ನಮ್ಮ ಅಧೀನದಲ್ಲಿಲ್ಲ. ಇವೆಲ್ಲ ತತ್ವದೇವತೆಗಳು ನಿಂತು ನಡೆಸ್ಬೇಕು. ಆಚಾರ್ಯ ಇಲ್ಲದೆ ಇದ್ದರೆ ಆಯಾ ಅಂಗಾಂಗಗಳಲ್ಲಿ ಶೈಥಿಲ್ಯ ಬರ್ತದೆ ಅಂತ ಹೇಳಿ ಗೊತ್ತಾಗ್ತದೆ. ಅಂದಮೇಲೆ ದೇವತೆಗಳ ಹತ್ರ ಸಾಲ ಇದೆ. ಇದು ಸ್ಟ್ಯಾಂಡರ್ಡ್. ಇದನ್ನು ಬಿಟ್ಟು ಬೇರೆ ಬೇರೆ ಸಾಲಗಳಿವೆ. ಯಾರ್ದೋ ಹತ್ರ ಏನೋ ತೊಗೊಂಡಿರ್ತೀವಿ, ಕೊಡೋದನ್ನು ಮರೆತು ಬಿಟ್ಟಿರ್ತೀವಿ. ಯಾರ್ದೋ ಹತ್ರ ಉಪಕಾರ ಮಾಡಿಸ್ಕೊಂಡಿರ್ತೀವಿ. ಈ ತಾತ್ಕಾಲಿಕವಾದಂತಹ ಉಪಕಾರಗಳು, ಕೆಲವು ಶಶ್ವದೇಕ ಪ್ರಕಾರಕವಾದಂಥದ್ದು, ಕೆಲವು ವೃತ್ತಿಗೆ ಸಂಬಂಧಪಟ್ಟದ್ದು, ಕೆಲವು ಪ್ರಸಂಗಕ್ಕೆ ಸಂಬಂಧಪಟ್ಟದ್ದು, ಕೆಲವು ನಮ್ಮವ್ರಿಗೆ ಸಂಬಂಧಪಟ್ಟದ್ದು. ನಮ್ಮವ್ರಿಗೇನೋ ಒಂದು ಕೆಲಸ ಆಗಬೇಕು ಅಂತ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಕೇಳಿರ್ತೀವಿ. ಅದು ಸಾಲ ಅಲ್ವಾ? ಅವರು ಉಪಕಾರ ಮಾಡಿದ್ರಂದರೆ. ಇಂಥ ಎಲ್ಲ ಋಣವನ್ನು ಅಪಾಕರಣ ಮಾಡಬೇಕಂತೆ. ಅಂದರೆ ಆಯಾ ಜನ್ಮ ಮುಗಿಸ್ತಿರ್ಬೇಕಾದ್ರೆ ಈ ಋಣ ಎಲ್ಲ ಇಲ್ಲಿ ತೀರಿಸಿ ಹೋಗ್ತಾ ಇದ್ದೀವಿ ಅನ್ಲಿಕ್ಕೆ ಒಂದು ಗೋದಾನವನ್ನು ಮಾಡಬೇಕು. ಅದನ್ನು ಋಣಧೇನು ದಾನ ಅಂತಾರೆ. ಇದೇ ರೀತಿಯಲ್ಲಿ ಮಾನಸಿಕವಾದ ಪಾಪ ಅಂತನ್ನೋದು, ಕಾಯಿಕವಾದ ಪಾಪ ಜಗತ್ತಿಗೆ ಅಭಿವ್ಯಕ್ತ ಆಗಿಬಿಡ್ತದೆ. ಅಂದರೆ ದೇಹದಿಂದ ಮಾಡ್ತಕ್ಕಂಥದ್ದು ದುಷ್ಟ ವ್ಯಾಪಾರಗಳನ್ನು ಏನು ಮಾಡ್ತೀವಿ ಅದೆಲ್ಲ ಜಗತ್ತಿಗೆ ಗೊತ್ತಾಗ್ಬಿಡ್ತದೆ. ವಾಚನಿಕವಾಗಿ ಆಡಿದ್ದು ಗೊತ್ತಾಗ್ಬಿಡ್ತದೆ. ಈ ಮಾನಸಿಕವಾಗಿ ಏನಿರ್ತದಲ್ಲ, ಈ ಪಾಪ ಯಾರಿಗೂ ಗೊತ್ತಾಗೋದಿಲ್ಲ. ಇದು ನಮ್ಮಲ್ಲೇ ಇರುವಂತಹ ಪಾಪಗಳು. ಈ ಪಾಪ ತುಂಬ ಎಕ್ಸ್ಟ್ರೀಮ್ ಸ್ಥಿತಿಗೆ ಹೋಗ್ಬಿಟ್ರೆ ಏನಾಗ್ಬಿಡ್ತಾನೆ ಮನುಷ್ಯ ಅಂತಂದರೆ, ಮನಸ್ಸು ವಿಪ್ಲವಾವಸ್ಥೆಗೆ ಒಳಗಾಗಿ ಮನಸ್ಸು ಭಾರ ಆಗಲಿಕ್ಕೆ ಆರಂಭ ಆಗ್ತದೆ. ಬೇಗ ವೃದ್ಧಾಪ್ಯ ಬಂದಂಗೆ ಆಗ್ತದೆ. ಬೇಗ ವಯಸ್ಸಾದಂಗೆ ಅನಿಸ್ಬೇಕು ಅಂದರೆ ಮನಸ್ಸು ಸದಾ ಕಾಲಕ್ಕೂ ದ್ವಂದ್ವದಲ್ಲಿ ಇರಬೇಕು. ಆವಾಗ ವಯಸ್ಸು ಬೇಗ ಆಗ್ತದೆ. ಸ್ವಚ್ಛಂದವಾದ ಮನಸ್ಸು ಇರ್ತದೆ ನೋಡ್ರಿ. ಅಂದರೆ ಯಾವಾಗಲೂ ಕೂಡ ಜಗ ಏನಿದೆ, ಏನು ಹೇಳ್ತಾನೋ ಅದು ಹಂಗೆ ನಡ್ಕೊತಾನೆ, ಹಂಗೆ ನಡ್ಕೊತಾನೋ ಹಾಗೆ ವಾಸ ಮಾಡ್ತಾನೆ, ಹೆಂಗೆ ಮಾತಾಡ್ತಾನೋ ಹಾಗೆ ಜೀವನ ಇದೆ. ಯಾವುದಕ್ಕೂ ಕೂಡ ಟ್ರಾನ್ಸ್ಪರೆನ್ಸಿ ಅಂತನ್ನೋದು ಎಲ್ಲಿಯೂ ಕೂಡ ಲೋಪದೋಷಗಳು ಇಲ್ಲದೆ ಇರೋ ಹಂಗೆ. ಆವಾಗ ಏನಂದರೆ ಮನುಷ್ಯನಿಗೆ ಮಲ್ಕೊಂಡ ತಕ್ಷಣ ನಿದ್ದೆ ಬರ್ತದೆ, ಊಟಕ್ಕೆ ಹಾಕಿದ್ರೆ ಊಟ ರುಚಿ ಆಗ್ತದೆ. ಈ ಕಿರಿಕಿರಿ ಮಾಡುವಂಥ ಸ್ವಭಾವ ಇದ್ರೆ ಇಂಥವೇನಾರು ನಡೀತಿರ್ತವೆ. ಇಲ್ಲದೇ ಇದ್ರೆ ಹಂಗೆ ಆಗೋದಿಲ್ಲ. ಮನಸ್ಸು ಸಹಜವಾಗಿ ವರ್ತಿಸ್ತಿದ್ರೆ ಅದಕ್ಕೆ ಭಾರ ಆಗೋದಿಲ್ಲ. ಇಂದ್ರಿಯ ಪದಾರ್ಥಗಳು ಎಷ್ಟು ಬೇಕಾದ್ರೂ ಬಂದ್ರೂ ಚಕ್ಷುರಾದಿ ಪಂಚೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ ಅದನ್ನು ಸ್ವೀಕಾರ ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಕ್ರಿಯಾವನ್ನು ತಕ್ಷಣಕ್ಕೆ ಒಂದೇ ಮಾರ್ಗದಲ್ಲಿ ಕೊಡಬೇಕಂದ್ರೆ ಸಹಜವಾಗಿ ಕೊಟ್ಬಿಡ್ತದೆ. ಆದರೆ ಅದೇ ಮನಸ್ಸನ್ನು ನೀವು ಎರಡು ರೀತಿಯಲ್ಲಿ ದುಡಿಸ್ಕೊಂಡ್ರಿ ಅಂದರೆ, ನೋಡು, ಅವ್ರು ಬಂದು ಕೇಳ್ತಾರೆ, ಈ ಪದಾರ್ಥ ನಮ್ಮ ಮನೆಯಲ್ಲಿದೆ, ನಾನು ನಿನಗೆ ಮೊದಲೇ ಹೇಳಿರ್ತೀನಿ, ಅವ್ರಿಗೆ ಕೊಡಬೇಡ, ಅವ್ರಿಗೆ ಇಲ್ಲ ಅಂತ ಹೇಳಿ ಕಳಿಸು ಅಂದಾಗ ಮನಸ್ಸು ಎರಡು ರೀತಿ ವರ್ತಿಸ್ಬೇಕು. ಇದೇ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೋಬೇಕು, ಕೊಡೋದಿಲ್ಲ ಅನ್ನೋದನ್ನು ಕಾರಣ ಹೇಳಲಿಕ್ಕೆ ನೆನಪಿಟ್ಕೋಬೇಕು. ಅಂದಮೇಲೆ ಮನಸ್ಸಿಗೆ ನೀವು ಪ್ರೆಷರ್ ಮಾಡಿದ್ರಿ. ಇದು ಒಂದು ನಾನು ನಿಮಗೆ ಹೇಳಿದ್ದು. ಇಂಥದ್ದು ಹೆಚ್ಚೆಚ್ಚಾದಂಗೆ ಏನಾಗ್ತದೆ ಅಂದರೆ ಹುಚ್ಚಿಡಿಯೋಂಥ ಅವಕಾಶ ಇದೆ. ಈ ತಮ್ಮಲ್ಲೇ ಹೋಗೋ ಕಾಲಕ್ಕೆ ಅಥವಾ ವಯಸ್ಸಾದ್ಮೇಲೆ ತಮ್ಮಲ್ಲೇ ಹೆಚ್ಚು ಮಾತಾಡ್ಕೊಳ್ಳಿಕ್ಕೆ ಆರಂಭ ಮಾಡ್ತಾರಲ್ಲ. ಯಾಕೆಂದರೆ ವಿಪರೀತ ಸುಳ್ಳು ಹೇಳಿದ್ರಂದ್ರೆ ಆ ಕಾರ್ಯಕ್ರಮ ಆರಂಭ ಆಗ್ತದೆ. ಸಹಜವಾಗೇನೆ ದ್ವಂದ್ವದಲ್ಲಿ ಸಿಗಾಕೊಳ್ಳೋ ಅಂಥ ವ್ಯಕ್ತಿಯ ಮನಸ್ಸು ತುಂಬ ಭಾರ ಆಗ್ತದೆ. ಹೊರಗೂ ಒಳಗೂ ಒಂದೇ ರೀತಿಯಲ್ಲಿ ವರ್ತಿಸ್ತೀನಿ, ನನಗೆ ಯಾವುದೇ ವಿಧವಾದಂತಹ ಆತಂಕ ಬೇಡ, ಇದೆ ಅಂತ ಒಪ್ಕೊಳ್ಳೋಣ, ಇಲ್ಲ ಅಂತ ಹೇಳೋಣ ಅಂತನ್ನುವಂತಹ ಮನುಷ್ಯನ ಮನಸ್ಸು ತುಂಬ ಹಗುರವಾಗಿರ್ತದೆ. ಪಟ ಏನು ಮಾಡ್ತಾನೆ ಅಂದರೆ ಸಾಂಸಾರಿಕ ಕ್ರಿಯಾಕವನು ತಾನು ಪ್ರತಿಕ್ರಿಯೆ ಕೊಡ್ತಾನೆ, ಮುಗಿಸ್ಬಿಡ್ತಾನೆ. ಸದಾ ಏನಾದರೂ ಒಂದು ಕುಯುಕ್ತಿ, ಚಾಡಿ, ದುರಾಲೋಚನೆ ಇದನ್ನು ಮಾಡುವಂತಹ ವ್ಯಕ್ತಿಯ ಮನಸ್ಸು ಭಾರ ಆಗ್ತಾ ಹೋಗ್ತದೆ. ಮೊದಲು ಶರೀರದಲ್ಲಿ ಬಲ ಇರ್ತಿರ್ಬೇಕಾದ್ರೆ, ವಯಸ್ಸಿರಬೇಕಾದ್ರೆ ಇದೆಲ್ಲ ತೂಗಿಸ್ತದೆ ಮನಸ್ಸು. ವಯಸ್ಸು ಆಗ್ತಿರೋ ಹಾಗೇನೆ ಏನಾಗ್ತದೆ, ಮನಸ್ಸು ಭಾರ ಆದಾಗ ಹೊರಗೆ ದೇಹಕ್ಕೆ ಮನಸ್ಸು ಭಾರ ಆದದ್ರಿಂದ ದೇಹದಲ್ಲಿ ಕಾಯಿಲೆಗಳು ಬರ್ತವೆ. ಕಾಯಿಲೆ ಮನಸ್ಸಿನಲ್ಲಿರ್ತದೆ, ಅಭಿವ್ಯಕ್ತಿ ದೇಹದಲ್ಲಿ ಆಗ್ತದೆ. ಶಾಸ್ತ್ರ ಅಂತದೆ ಇದನ್ನು ಪರಿಹಾರ ಮಾಡ್ಕೊ ಅಂತ ಹೇಳ್ತದೆ. ಇದಕ್ಕೊಂದು ದಾನ ಇದೆ, ಅಂತರ್ಧೇನು ದಾನ ಅಂತ. ಅಂತರ್ಹಿತವಾದ ಪಾಪಗಳನ್ನು ಇವನ್ನೆಲ್ಲ ಕಳ್ಕೊಂಬಿಡ್ರಿ, ಸ್ವಚ್ಛ ಆಗ್ರಿ ಅಂತ. ಋಣಧೇನು ದಾನ, ಅಂತರ್ಧೇನು ದಾನ.
ರುದ್ರಧೇನುದಾನ ಅಂತ ಹೇಳಿ ಅನೇಕ ಪಾಪಕರ್ಮಗಳಲ್ಲಿ ಕೆಲವು ತುಂಬ ಕುತ್ಸಿತವಾದದ್ದು, ಹೇಳ್ಕೊಳ್ಳದೇ ಇರುವಂಥ ಕೆಲವು ಪಾಪಗಳನ್ನು ಮಾಡಿರ್ತೀವಿ. ಆ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಏನು ಅಂತಂದ್ರೆ, ಪ್ರಾಯಶ್ಚಿತ್ತಗಮ್ಯವಾಗಿರ್ತಕ್ಕಂಥ ಪಾಪಗಳನ್ನು ಅವನ್ನು ಪರಿಹಾರ ಮಾಡಿಕೊಳ್ಳಿಲ್ಲ ಅಂತಾದರೆ ಯಮದೂತ್ರಗಳ ಹತ್ತಿರದಲ್ಲಿ ಶಿಕ್ಷೆ ತಗೊಳ್ಬೇಕಾಗ್ತದೆ. ಅದು ಭಯಂಕರವಾದ ಶಿಕ್ಷೆ ಇರ್ತದೆ. ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ರುದ್ರಧೇನುದಾನ ಅಂತ ಮೂರನೇದು. ಇದರ ನಂತರದಲ್ಲಿ ಕೆಲವಾರು ಪಾಪಗಳು ನಿಷ್ಕೃತಿಗೆ ನಿಲುಕದೇ ಇದ್ದಂಥದ್ದು. ಮಾತಾಪಿತೃಗಳ ದ್ರೋಹ, ಬಂಧುದ್ರೋಹ, ಭ್ರಾತೃದ್ರೋಹ, ವೈಶ್ವದೇವ ಮಾಡದೇ ಇರತಕ್ಕಂಥದ್ದು, ದೇವತಾರ್ಚನೆ ಮಾಡದೇ ಇರತಕ್ಕಂಥದ್ದು, ಪುರಾಣ ಕೇಳದೇ ಇರೋದು, ಇಂಥ ಬೇಕಾದಷ್ಟು ಪಾಪಗಳಿವೆ ನಮ್ಮ ಜೀವನದಲ್ಲಿ. ಈ ಎಲ್ಲ ಪಾಪಗಳ ನಿವೃತ್ತಿಗೋಸ್ಕರವಾಗಿ, ಈ ಎಲ್ಲ ಪಾಪಗಳಾಗಿ ಇದಕ್ಕೆ ಪರಾವೃತ್ತಿಗೋಸ್ಕರ ಅಂದರೆ ಇದನ್ನು ದಾಟ್ಲಿಕ್ಕೋಸ್ಕರವಾಗಿ ವೈತರಣಿ ಅಂತ ಒಂದು ನದಿ ಇದೆ. ಆ ನದಿ ತುಂಬ ಘೋರವಾದಂಥದ್ದು. ತುಂಬ ವರ್ಣನ ಮಾಡ್ತಾರೆ. ಕೀವು, ರಕ್ತ, ಮಾಂಸ, ಮಜ್ಜಾದಿಗಳಿಂದ ಕಫ, ಲೊದಡಿ, ರಕ್ತ ಇವುಗಳಿಂದ ತುಂಬಿಕೊಂಡು ಹರಿಯುವಂತಹ, ಕುದಿಯುವಂತಹ ನದಿ ಅದು. ಆ ನದಿಯಲ್ಲಿ ಒಯ್ದು ಏನು ಮಾಡ್ತಾರೆ ಅಂದರೆ ಇವನನ್ನು ಹಾಕ್ತಾರಂತೆ. ಆ ನದಿಯನ್ನು ದಾಟ್ಲಿಕ್ಕೋಸ್ಕರವಾಗಿ ಒಂದು ಗೋದಾನವನ್ನು ಮಾಡ್ರಿ ಅಂತಾರೆ. ಅದು ವೈತರಣಿ ಗೋದಾನ. ಇದಾದ ಮೇಲೆ ಮೋಕ್ಷ ಪ್ರಾಪ್ತಿಗೋಸ್ಕರ ಈ ಸಂಸಾರಕ್ಕೆ ಹಿಂಗೆ ಬಂದು ಹೋಗುವಂಥ ಮೋಕ್ಷಾಪೇಕ್ಷೆಯಾದವನಿಗೆ ಇರೋದಿಲ್ಲ. ಮೋಕ್ಷವನ್ನು ಯಾವನು ಬಯಸ್ತಿರ್ತಾನೆ, ಪುನಃ ಇನ್ನೊಂದು ಸರ್ತಿ ಬರ್ತಿರಂತ, ಸಾಕು ಇಷ್ಟಕ್ಕೆ ಏನು ನೋಡಿದ್ದೀವಿ, ಈ ಸಂಸಾರ ಇಷ್ಟಕ್ಕೆ ಸಾಕು, ಎಲ್ರಿ ಎಲ್ಲ ಸುಖ ಇದೆ ಅಲ್ರಿ, ಹೆಂಡತಿ ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ, ಇನ್ಯಾಕೆ ಮತ್ತೆ ಸಂಸಾರಕ್ಕೆ ಇನ್ನೊಂದು ಸರ್ತಿ ಬರೋದಿಲ್ಲ ಅಂತ ಯಾಕಂತೀರಿ ಅಂತಂದರೆ, ಬರೋದಂಥ ಇಷ್ಟ ಏನಿಲ್ಲಪ್ಪ. ದೇವರು ಕರ್ಕೊಂಡ್ರೆ ಮತ್ತೆ ಪುನಃ ಸಂಸಾರಕ್ಕೆ ಬರದೇ ಇರೋಂಗೆ ಮಾಡುವಂತಲೇ ದೇವ್ರಿಗೆ ಕೈ ಮುಗಿತೀವಿ. ಅಂದಮೇಲೆ ಮೋಕ್ಷ ಪ್ರಾಪ್ತಿಯ ಅಪೇಕ್ಷೆ ಇದೆ, ಮೋಕ್ಷ ಪಡಿಬೇಕು ಅಂತ. ಅದಕ್ಕೋಸ್ಕರವಾಗಿ ಒಂದು ಧೇನುದಾನ, ಅದು ಮೋಕ್ಷ ಧೇನುದಾನ ಅಂತ. ಇದನ್ನೆಲ್ಲವನ್ನು ಮಾಡಬೇಕಂತೆ. ಈ ಮಾಡಲಿಕ್ಕೆ ಏನು ಹೇಳ್ತಾರೆ ಅಂತಂದರೆ, ಇದನ್ನು ಯೋಗ್ಯನಾಗಿರತಕ್ಕಂತಹ ಬ್ರಾಹ್ಮಣನಿಗೆ ದಾನ ಮಾಡಿರಿ. ಯಾವ ಕಾಲದಲ್ಲಿ ಮಾಡಬೇಕು, ಇವೆಲ್ಲ ದೊಡ್ಡ ದೊಡ್ಡ ದಾನಗಳಲ್ವ, ಇವಕ್ಕೆ ದೇಶ ಕಾಲ ಇದೆಲ್ಲ ಬೇಕಲ್ಲ. ಅದಕ್ಕೆ ಅನೇಕ ಕಾಲಗಳನ್ನು ಹೇಳ್ತಾರೆ. ಅಮಾವಾಸ್ಯ ಇವತ್ತಿದೆಯಲ್ಲ, ಅಮಾವಾಸ್ಯ, ಪೌರ್ಣಿಮಾ, ಮತ್ತು ಜನ್ಮ ನಕ್ಷತ್ರದ ದಿವಸ, ಸಂಕ್ರಾಂತಿ, ತಿಂಗಳಿಗೆ ಒಂದೊಂದು ಬರ್ತದೆ ಸಂಕ್ರಾಂತಿ, ಉತ್ತರಾಯಣ, ದಕ್ಷಿಣಾಯಣದ ಪರ್ವಕಾಲಗಳು, ಉತ್ತರಾಯಣ ಪುಣ್ಯ ಪರ್ವಕಾಲ, ದಕ್ಷಿಣಾಯಣ ಪುಣ್ಯ ಪರ್ವಕಾಲ, ಗ್ರಹಣ, ಸೂರ್ಯಗ್ರಹಣ, ಚಂದ್ರಗ್ರಹಣಗಳು, ಅಥವಾ ಮಹಾಕ್ಷೇತ್ರಗಳಿಗೆ ಯಾತ್ರಕ್ಕೆ ಹೋದಂತಹ ಸಂದರ್ಭ, ದೊಡ್ಡ ಕ್ಷೇತ್ರಕ್ಕೆ ಹೋಗಿದ್ದು, ಇಲ್ಲ ಮಹನೀಯರು ಬಂದಿರತಕ್ಕಂತಹ ಪ್ರಸಂಗ, ಅಥವಾ ಮಗ ಹುಟ್ಟಿದಾಗ ಒಂದು ಗೋದಾನವನ್ನು ಮಾಡಿರಿ ಅಂತಾರೆ. ಮಕ್ಕಳು ಹುಟ್ಟಿದ್ರೆ ಗೋದಾನ ಮಾಡಬೇಕಂತ. ಹಂಗೆ ಮಾಡಿರ್ತಕ್ಕಂತಹ ಗೋದಾನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ, ಯಾರು ಶ್ರೀಮದಾಚಾರ್ಯರ ಕಾಲದಲ್ಲಿ ಇದ್ದಂಥವನು, ಅವನು ತನ್ನ ಮಗನಿಗೆ ಮಗನಾಗಿ ಹುಟ್ಟಿ ಅವನೇನು ಮಾಡ್ದ ಅಂತಂದರೆ, ಇಂಥ ಒಂದು ಗೋದಾನದ ನಿಮಿತ್ತವಾಗಿಯೇ ಅವನೇನು ಮಾಡ್ದ, ಮೋಕ್ಷವನ್ನು ಸಂಪಾದನೆ ಮಾಡ್ದ ಅಂತ ಹೇಳಿ. ಸ್ವಸುತ ಸೂನು ತಯಾ ಪ್ರಜಾತಃ ನಿರ್ವಾಣ ಹೇತು ಮಲಭೀಷ್ಟ ಪರಾತ್ಮ ವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಸುಮಧ್ವಿಜಯಕಾರರು ಹೇಳ್ತಾರೆ. ಇಂಥ ದಿವಸಗಳು, ಶ್ರವಣ ನಕ್ಷತ್ರದ ದಿವಸ ಬಹಳ ವಿಶೇಷ. ಆಮೇಲೆ ವಿಷುವಾದಿ ಯೋಗಗಳು, ವೈಧೃತಿ, ವ್ಯತಿಪಾತ, ಅರ್ಧೋದಯ, ಮಹೋದಯ, ಚೂಡಾಮಣಿ ಯೋಗ, ಪದ್ಮಕ ಯೋಗ, ಇಂಥವೆಲ್ಲ ಬರ್ತವೆ. ಇಂಥ ತಿಥಿ, ಇಂಥ ವಾರ, ಈ ಕ್ರಮದ ನಕ್ಷತ್ರ ಈ ರೀತಿಯಲ್ಲಿ ಸೇರಿದಾಗ ಆಗುವಂಥ ಯೋಗಗಳು ಅಂತಿದ್ದಾವೆ. ರಥಸಪ್ತಮಿ, ಇಂತಿಂಥ ದಿವಸಗಳಲ್ಲಿ ಏನು ಮಾಡಿರಿ. ಇಲ್ಲಾಚಾರ್ಯ ಇದು ಯಾವುದೂ ಇರಲಿಲ್ಲ, ಗೋದಾನ ಮಾಡಬೇಕು ಅಂತ ಬುದ್ಧಿ ಬಂತು, ಏನು ಮಾಡೋಣ, ಇದು ಯಾವುದೂ ಸಿಕ್ಕಿಲ್ಲ ನಮಗೆ. ಕಾರ್ತಿಕಾದಿ ಮಾಸಗಳು, ಕಾರ್ತಿಕ, ವೈಶಾಖ, ಆಷಾಢ, ಮಾರ್ಗಶೀರ್ಷ, ಧನುರ್ವ್ಯತಿಪಾತದ ದಿವಸ ಮಾಡಿರಿ. ಇದು ಯಾವುದೂ ಸಿಕ್ಕಿಲ್ಲ ಆಚಾರ್ಯ, ಯಾವತ್ತು ಮನಸ್ಸು ಬಂತು ಆವತ್ತು ಮಾಡೋ, ಕೊನೆಯ ಅವಕಾಶ ಯಾವುದಿಲ್ಲ. ಇವತ್ತು ಮನಸ್ಸು ಬಂದಿದೆ, ಚಂಚಲಂ ಹಿ ಸ್ಥಿತಿಂ ಸ್ಥಿರಾಂ, ಮನಸ್ಸಿನ ವ್ಯವಸ್ಥೆ ಏನಿದೆ ಅದು ಚಂಚಲವಾಗಿರ್ತದೆ. ಇವತ್ತಿದೆ, ಈ ಕ್ಷಣಕ್ಕಿದೆ ಅಂದರೆ ಇನ್ನೊಂದು ಕ್ಷಣಕ್ಕಿರೋದಿಲ್ಲ. ಮಾಡಬೇಕು ಅಂತ ಅನ್ನಿಸ್ತು, ನಾಳೆ ಇಷ್ಟ್ಯಾಕೆ ಖರ್ಚು ಮಾಡಬೇಕು ಅಂತ ಬುದ್ಧಿ ಬಂದುಬಿಟ್ರೆ ಕಷ್ಟ. ಆದ್ದರಿಂದ ಇವಾಗ ಬಂದಿದೆ, ಇವಾಗಲೇ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಮಾಡಿಬಿಡು.
ಅಂತ ಹೇಳಿ ಹೇಳ್ತಾರೆ. ಯಾರಿಗೆ ಮಾಡಬೇಕು ಗೋದಾನವನ್ನು? ಶ್ರೋತ್ರಿಯನಿರಬೇಕು, ಕುಟುಂಬಿಯಾಗಿರಬೇಕು, ಬ್ರಾಹ್ಮಣನಾಗಿರಬೇಕು, ಸದಾಚಾರವಂತನಾಗಿರಬೇಕು, ವೇದಾಧ್ಯಯನವನ್ನು ಮಾಡಿರಬೇಕು. ಇಂಥ ವ್ಯಕ್ತಿಗೆ ಗೋದಾನವನ್ನು ಮಾಡಬೇಕಂತೆ. ಅಯೋಗ್ಯನಿಗೆ ಮಾಡಿದ್ವಿ, ಆವಾಗೇನು ಗತಿ? ನಾವೆಲ್ಲ ಮೊದಲು ಸರಿಯಾದದ್ದನ್ನು ಹೇಳ್ತೀವಲ್ಲ, ಅವ್ಯವಸ್ಥೆ ಆದರೆ ಏನು ಮಾಡಬೇಕು? ಅದಕ್ಕಂತಾರೆ ದಾನ ಕೊಡಬೇಕಾದ್ರೆ ಸ್ವಲ್ಪ ಎಚ್ಚರ ಇಟ್ಕೊಳ್ರಿ. ಏನಂತಂದರೆ, ಎಲ್ರಿಗೂ ನೀವು ಬೇರೆ ಎಲ್ಲ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ, ಬೇರೆದೇನೇನು ವ್ಯವಹಾರಗಳನ್ನು ಮಾಡ್ತಿರಲ್ಲ, ಲೌಕಿಕದ ವ್ಯವಹಾರ ಮಾಡಿದರೆ, ಈಗ 10 ರೂಪಾಯಿ ಒಯ್ದು ನೀವು ಅಂಗಡಿಗೆ ಕೊಟ್ರಿ ಅಂದರೆ 10 ರೂಪಾಯಿ ಸಾಮಾನು ಕೊಟ್ಟ ಟ್ರಾನ್ಸಾಕ್ಷನ್ ಈಸ್ ಕ್ಲೋಸ್ಡ್. ಆದರೆ ಈ ದಾನದ ವ್ಯವಸ್ಥೆ ಏನಿದೆಯಲ್ಲ, ನೀವು 10 ರೂಪಾಯಿ ಕೊಟ್ಟ ಮೇಲೆ ಸಂಬಂಧ ಆರಂಭ ಆಗ್ತದೆ. ಯಾಕಂದರೆ ಇಲ್ಲಿ ಪಾರಮಾರ್ಥಿಕವಾದ ಸಂಬಂಧ ಇದೆ. 10 ರೂಪಾಯಿ ಕೊಟ್ಟ ಮೇಲೆ 10 ರೂಪಾಯಿದು ಪುಣ್ಯ ಅವ ಕೊಡಬೇಕು, ಅದು ಟ್ರಾನ್ಸ್ಫರ್ ಆಗಬೇಕು ನಿಮಗೆ. ಈ ವ್ಯವಸ್ಥೆನೇ ಇಟ್ಟಿದ್ದಾನೆ ದೇವರು. ಅದಕ್ಕೇನೆ ದಾನ ತೊಗೊಳ್ಳೋದು ತುಂಬ ಸುಲಭ. ಆ ದಾನದ ಹಿಂದೆ ಇರುವಂಥದ್ದು ಏನು ಪಾಪ ಇರ್ತದಲ್ಲ, ಅದನ್ನು ತೊಗೊಳ್ಬೇಕು ಅಂತಂದಾಗ ಇದಕ್ಕೋಸ್ಕರನ, ಅದಕ್ಕೆ ಒಲ್ಲೆ ಅಂತಂತಾರೆ ಯಾರಾದರೂ. ಎಷ್ಟೋ ಜನರಿಗೆ ಈ ರೀತಿಯಾದಂತಹ ಅಪೇಕ್ಷೆ ಭಯಗಳಿದ್ದಾವೆ. ಅದಕ್ಕೋಸ್ಕರ 13ನೇ ದಿವಸದ ದಾನ ಒಲ್ಲೆ 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 ಅಂತಂತಾರೆ. ಎಳ್ಳು, ಬಂಗಾರ, ಹತ್ತಿ, ಕಬ್ಬಣ ಅವತ್ತು ಕೊಡ್ತೀವಿ ಅಂದ್ರೆ ಒಲ್ಲೆ ಅಂತಾರೆ. ಆದರೆ ಒಂದನ್ನು ನೆನಪಿನಲ್ಲಿ ಇಟ್ಕೊಂಡಿರಬೇಕು, ಅದೇ ದಾನನ ಮದುವೆ ಒಳಗೂ ತೊಗೊಂಡಿರ್ತಾರೆ. ಯಾಕೆ? ಹತ್ತಿ ಅಂತಂದ್ರೆ ಹಾಸಿಗೆ ತೊಗೊಂಡಿಲ್ಲ, ಹತ್ತಿಲ್ಲ ಅನ್ನೋದ್ರೊಳಗೆ. ವಸ್ತ್ರದಾನ ಅಂತಂದ್ರೆ ರೇಷ್ಮೆ ಬಟ್ಟೆ ತೊಗೊಂಡಿಲ್ಲ, ಇವಾಗ ಕೊಟ್ಟರೆ ರೇಷ್ಮೆ ಬಟ್ಟೆ, ಆವಾಗ ರೇಷ್ಮೆ ಬಟ್ಟೆ ಏನಾರ ಕ್ವಾಲಿಟಿ ಚೇಂಜ್ ಆಗಿರ್ತದೆ? ಎರಡೂ ಒಂದೇ. ಈ ಕಾಲಕ್ಕೆ ಬಂಗಾರ ಕೊಟ್ಟಿರ್ತೀರಿ, ಮದುವೆ ಕಾಲಕ್ಕೆ ಕೊಟ್ಟಿರೋದಿಲ್ಲ, ಅವಾಗ ಎಷ್ಟು ಸಂತೋಷದಿಂದ ತೊಗೊಂಡ್ರಿ. ಕಬ್ಬಣ, ಬೀರು, ಮಂಚ, ಫ್ರಿಜ್ಜು, ವೆಹಿಕಲ್ಲು, ಕಾರ್ ಕೀ ಎಲ್ಲನೂ ಕಬ್ಬಣದ್ದೇ ರೀ. ಅದನ್ನ ತೊಗೊಂಡ್ರಿ. ಎಲ್ಲ ಕಡೆನೂ ದಾನದಿಂದ ಪುಣ್ಯ ಹೋಗೋದು ಅಂತನ್ನೋದು ಸಮಾನವಾದದ್ದು, ಅಲ್ಲೇನು ವ್ಯತ್ಯಾಸ ಆಗೋದಿಲ್ಲ. ಉಪ್ಪಿಲ್ ದಾನ ಕೊಟ್ಟರು ಒಳ್ಳೆ ಅಂತೀರಿ, ಉಪ್ಪಿನಕಾಯಿ ಹಾಕಿ ಕೊಟ್ಟಿರ್ತಾಳೆ ಅತ್ತಿ ಮನೆ ಹಾಕಿ, ತೊಗೊಂಡಿರೋದಿಲ್ವಾ? ಉಪ್ಪಿನಕಾಯಿ ಒಳಗೆ ಉಪ್ಪಿರ್ಲಾರ್ದನೆ ಕಲಿಸ್ತಾರೆ ನನ್ನ. ಇಲ್ಲಿ ಏನೇನು ದಾನಗಳಿದೆಯೋ ಅಲ್ಲೂ ಅದೇ ದಾನಗಳಿದೆ, ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಪದಾರ್ಥ ಸಮಾನ, ಪುಣ್ಯ ಹೋಗೋದು ಅನ್ನೋದು ಉಭಯತ್ರ ಸಮಾನ. ನೀವು ಅಧಿಕಾರಿಗಳು ಅನಧಿಕಾರಿಗಳು ಅಂತ ನೀವು ನಿಶ್ಚಯ ಮಾಡ್ಕೋಬೇಕಷ್ಟೇ. ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಇದಾದರೆ ಮಹಾನ್ ತಪ್ಪು ಅಂತ. ಇದು ತಪ್ಪೆ, ಅದು ತಪ್ಪೆ, ಎರಡೂ ಕಡೆ ಪುಣ್ಯದಿಂದ ಪುಣ್ಯ ಅನ್ನೋದು ಖರ್ಚಾಗೇ ಆಗ್ತದೆ. ದಾನ ತೊಗೊಂಡಿದ್ದೀರಿ ಅಂದರೆ ನೀವು ಪುಣ್ಯ ಕೊಡ್ಲಿಕ್ಕೆ ಸಿದ್ಧರಿರ್ಬೇಕಷ್ಟೇ. ಎಲ್ಲಾದರೂ ಅಷ್ಟೇ, ನೀವು ಎಲ್ಲಿ ದಾನ ತೊಗೊಳ್ತೀರೋ ಅಲ್ಲಿ ಪುಣ್ಯ ಕೊಡ್ಲಿಕ್ಕೆ ಸಿದ್ಧರಿರಬೇಕು. ಕೊಡಬೇಕೆ ಕೊಡಬಾರ್ದೆ ಅಂತ. ಆದ್ದರಿಂದ ಉತ್ತಮೋತ್ತಮ ದಾನವನ್ನು ತಗೋಬೇಕು ಅಂತಂದಾಗ ಪಾತ್ರನಾದಂತಹ ಅಧಿಕಾರಿ ಇರಬೇಕು. ಇಲ್ಲದೇ ಇದ್ದರೆ ಏನಾಗಿಬಿಡ್ತದೆ ಅಂದರೆ, ನಾಪಾತ್ರೆ ವಿದುಷಾದೇಯ ಆತ್ಮನ ಶ್ರೇಯ ಇಚ್ಛತ. ತನ್ನ ಶ್ರೇಯಸ್ಸನ್ನು ಬಯಸ್ತಕ್ಕಂಥವನು ದಾನ ಕೊಡ್ತೀನಿ, ಕೊಡೋ ಅಂತ ಮನಸ್ಸು ಬಂದಿದೆ, ಕಂಡವ್ರಿಗೆ ಕೊಟ್ಬಿಡ್ತೀನಿ ಅಲ್ಲ. ದಾನ ಕೊಡಬೇಕಾದ್ರೆ ಸತ್ಪಾತ್ರನನ್ನು ಹುಡುಕಬೇಕಾಗ್ತದಂತೆ. ಯಾಕೆಂದರೆ ಎಲ್ಲಿ ಸಿಗ್ತಾನೆ ನಿಮಗೆ? ಪಾತ್ರನಾದಂತಹ ಬ್ರಾಹ್ಮಣ ಸಿಗೋದು ಅಪರೂಪ. ದಾನ ಮಾಡಬೇಕಾದಂತಹ ಬುದ್ಧಿ ಹೆಂಗೆ ಅಪರೂಪನೋ, ದಾನ ಕೊಡೋ ಬುದ್ಧಿ ಹೆಂಗೆ ಅಪರೂಪವಾಗಿ ಬರ್ತದೋ, ಹಂಗೆ ಸತ್ಪಾತ್ರನಾದಂಥವನು ಯೋಗ್ಯ, ಸದಾಚಾರ ಸಂಪನ್ನ, ಕುಟುಂಬಿಯಾಗಿರ್ತಕ್ಕಂಥವನು, ಬ್ರಾಹ್ಮಣ ವೃತ್ತಿಯನ್ನು ನಡೆಸ್ತಕ್ಕಂಥವನು, ವೇದಜ್ಞಾನ ಸಂಪನ್ನನಾದಂಥವನು. ಯಾಕೆಂದರೆ ಎಷ್ಟೆಷ್ಟು ಅವನ ಹತ್ರ ಕ್ವಾಲಿಟೀಸ್, ಎಷ್ಟೆಷ್ಟು ಗುಣಗಳು ಜಾಸ್ತಿ ಆಗ್ತಾ ಹೋಗ್ತದೆ, ಅಷ್ಟೆಷ್ಟು ಅವನು ಕೊಡ್ತಕ್ಕಂಥ ಪುಣ್ಯ ಉತ್ಕೃಷ್ಟ ಪ್ರಮಾಣದ್ದಿರ್ತದೆ. ಆದ್ದರಿಂದಾಗಿ ಏನಂತಂದರೆ, ಅಪಾತ್ರನಾದವನಿಗೆ ಕೊಟ್ಟು ಬಿಟ್ಟರೆ ಈ ಗೋವುಗಳು ಪುನಃ ಅದೇ ವೈತರಣಿ ನದಿಗೆ ಕರ್ಕೊಂಬಂದು ನಿಲ್ಲಿಸ್ತಾವಂತೆ. ವೈತರಣಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಮಾಡಿರುವಂಥ ದಾನ ವೈತರಣಿ ನದಿಗೇನೆ ಕರ್ಕೊಂಬಂದು ನಿಲ್ಲಿಸ್ತದೆ. ಅದಕ್ಕೋಸ್ಕರವಾಗಿ ಸತ್ಪಾತ್ರನಿಗೆ ಕೊಡ್ರಿ. ಹೆಂಗೆ ಕೊಡಬೇಕು ದಾನ? ಏನು ಕೊಡಬೇಕಾಚಾರ್ಯ ಗೋದಾನ? ವರ್ಷವೃತ್ತಿಯಿಂದ ಸಹಿತವಾಗಿ ದಾನವನ್ನು, ಅಂದರೆ ಒಂದು ವರ್ಷಕ್ಕೆ ಆಗುವಷ್ಟು ಅದಕ್ಕೆ ಹುಲ್ಲು ಮತ್ತು ಅದಕ್ಕೆ ಆಹಾರ ಇದನ್ನೆಲ್ಲವನ್ನು ಸೇರಿಸಿ ಅದರ ಜೊತೆಗೆ ಏನು ಮಾಡಬೇಕಂತೆ, ಗೋದಾನವನ್ನು ಮಾಡಬೇಕಂತೆ. ತುಂಬ ಹೇಳ್ತಾರೆ ಗೋದಾನದ ಬಗ್ಗೆ. ವೈಭವ ಇದ್ದರೆ ಸ್ವರ್ಣಶೃಂಗೀಂ ರೌಪ್ಯಖುರಾಮ್ ಅಂತಾರೆ. ಬಂಗಾರದ ಕೋಡುಗಳನ್ನು, ಬೆಳ್ಳಿಯ ಗೊರಸುಗಳನ್ನು, ಕಾಲ್ಗೆಜ್ಜೆಗಳನ್ನು ಹಾಕಿಬಿಟ್ಟು ಕರಿಯುವಂತಹ ಪಾತ್ರೆ, ಹುಲ್ಲು, ದಾನ ಯಾವನಿಗೆ ಮಾಡ್ತಿದ್ದೀರೋ ಆ ಬ್ರಾಹ್ಮಣನಿಗೆ ವಸ್ತ್ರ, ಅವನಿಗೆ ಒಳ್ಳೆಯ ಮೃಷ್ಟಾನ್ನ ಸಹಿತವಾಗಿರತಕ್ಕಂತಹ ಭೋಜನ, ಅವನ ಹೆಂಡತಿಗೆ ಸೀರೆ ಕುಬ್ಸ, ಇದನ್ನೆಲ್ಲವನ್ನು ಕೂಡಿಸಿ ಕೊಟ್ಟು ಕೃಷ್ಣಾರ್ಪಣ ಅಂತ ಅನ್ಬೇಕಂತೆ. ಗೋದಾನದ ಮಹಿಮಾ ಭಾಳ ಹೇಳ್ತಾರೆ.
ಇಷ್ಟೆಲ್ಲ ಗೋದಾನವನ್ನು ಮಾಡಬೇಕು ಅಂದರೆ ಜೀವನದಲ್ಲಿ ಒಂದು ಇಂಥದ್ದು ಮಾಡಿದ್ರೂ ಭಾಳ ಸರ್ವಶ್ರೇಷ್ಠವಾದದ್ದು ಅಂತಂತಾರೆ. 5 ಮಾಡಿರಿ ಆಗಲಿಲ್ಲ, ಒಂದಾದರೂ ಮಾಡಿರಿ ಅಂತಂತಾರೆ. ಇದನ್ನು ಮಾಡಬೇಕಂತೆ. ಆಗಲ್ಲ ಆಚಾರ್ಯ, ನೀವು ಹೇಳ್ತೀರಿ ಇದೆಲ್ಲ ತುಂಬ ಖರ್ಚಿನ ಕಾರ್ಯಕ್ರಮ, ಮಾಡಲಿಕ್ಕಾಗಲ್ಲ. ದುಡ್ಡಿಲ್ಲ ಅಲ್ಲ, ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಬೇಗ ಮನಸ್ಸು ಬರೋದು ಕಷ್ಟ ಅಲ್ವಾ? ಅದರಿಂದ ಮನಸ್ಸಿಲ್ಲ. ಮೊದಲನೇದ್ದು ಮನಸ್ಸಿಲ್ಲ. ಮನಸ್ಸಿಲ್ಲ ಅಂತ ಹೆಂಗೆ ಹೇಳಲಿಕ್ಕಾಗ್ತದೆ? ನಾವು ಒಳ್ಳೆಯವರು ಅಂತ ತೋರಿಸ್ಕೋಬೇಕಂದ್ರೆ ಮನಸ್ಸಿಲ್ಲ ಅಂತ ಹೇಳ್ಬಾರ್ದು, ದುಡ್ಡಿಲ್ಲ ಅಂತ ಹೇಳಬೇಕು. ಯಾವುದಿಲ್ಲ ಅಂತ ಹೇಳಿದರೆ ನಮ್ಮನ್ನು ಜನ ಬೈಯೋದಿಲ್ವೋ ಅದನ್ನಿಲ್ಲ ಅಂತ ಹೇಳೋದು, ಅಲ್ಲಿಯೂ ಮೋಸದ ಕಾರ್ಯಕ್ರಮ. ಶಾಸ್ತ್ರ ಅಂತದೆ, ಇದನ್ನು ಯಾವುದನ್ನು ಮಾಡಬೇಡ. ಸುಲಭವಾದ ಮಾರ್ಗ ಹೇಳ್ತೀನಿ. ಏನಂದರೆ ದಿನಕ್ಕೆ 1 ಶ್ಲೋಕ ಮಹಾಭಾರತ ಕೇಳ್ಬಿಡು. ಈಗೇನು ಹೇಳಿದ್ನಲ್ಲ ಇಷ್ಟೊತ್ತಿನ ತನಕ ಹೇಳಿರೋ ಗೋದಾನದ್ದು, ಇಂಥ 100 ಗೋದಾನ ಮಾಡಿರ್ತಕ್ಕಂಥ ಪುಣ್ಯ ಒಂದು ದಿವಸಕ್ಕೆ ಕೊಡ್ತೀನಿ ಅಂತಂದೇವರು. ಯೋಗೋಶತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಬಹುವಿಶ್ರುತಾಯ ಪುಣ್ಯಾಂಚ ಭಾರತ ಕಥಾಮವಲೋಕ್ಯ ತದ್ವತ್ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ಯೋಗೋಶತಂ ಕನಕಶೃಂಗಮಯಂ ದದಾತಿ. ಯಾವನು ಇಂಥ ಗೋದಾನವನ್ನು, ಬಂಗಾರದ ಕೋಡುಗಳಿರತಕ್ಕಂಥ, ಬೆಳ್ಳಿ ಗೊರಸುಗಳಿರತಕ್ಕಂಥದ್ದನ್ನು ಸತ್ಪಾತ್ರನಾದಂತಹ ವೇದಜ್ಞಾನ ಸಂಪನ್ನನಾಗಿರ್ತಕ್ಕಂತಹ ಬ್ರಾಹ್ಮಣನಿಗೆ ದಾನ ಮಾಡ್ತಾನೋ, 100 ಗೋದಾನ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು? ಪುಣ್ಯಾಂಚ ಭಾರತ ಕಥಾಂ ಅವಲೋಕ್ಯ ತದ್ವತ. ಮಹಾಭಾರತ ಕಥಾವನ್ನು ಶ್ರದ್ಧೆ ಇಟ್ಟು ಕೇಳಿದರೆ ಅಷ್ಟು ಪುಣ್ಯ ಕೊಡ್ತೀನಿ ಅಂತಂದೇವರು. ಏನ್ರಿ, ಖರ್ಚಿಲ್ಲ, ಕಷ್ಟ ಇಲ್ಲ, ಕಾರ್ಪಣ್ಯ ಇಲ್ಲ, ಇನ್ನೊಬ್ರನ್ನ ಕೇಳಬೇಕು ಅಂತಿಲ್ಲ, ಓಡಾಡಬೇಕು ಅಂತಿಲ್ಲ, ತಿಥಿ ವಾರ ನಕ್ಷತ್ರ ನೋಡಬೇಕಾಗಿಲ್ಲ. ಪುರಾಣಕ್ಕೆ ಹೋಗ್ಲಿಕ್ಕೆ ಯಾವುದ್ರಿ? ತಿಥಿ ಇಲ್ಲ, ವಾರ ಇಲ್ಲ, ನಕ್ಷತ್ರ ಇಲ್ಲ. ಬರೋದು, ಕೇಳೋದು, ಹೋಗೋದು. ಪುಣ್ಯಾಂಚ ಭಾರತ ಕಥಾಂ ಅವಲೋಕ್ಯ ತದ್ವತ್ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ಆದ್ದರಿಂದ ಸಾಧಕ ಸಾಮಾನ್ಯನಿಗೆ ದೊರಕಬಹುದಾಗಿರತಕ್ಕಂಥ ಅತ್ಯಂತ ಮಹತ್ತರವಾದಂತಹ ಪುಣ್ಯ ಯಾವುದು ಅಂದರೆ ಮಹಾಭಾರತದ ಶ್ರವಣದಿಂದ ಆಗತಕ್ಕಂಥ ಪುಣ್ಯ. ಇದು ಸಾಮಾನ್ಯಕ್ಕೆ ದೊರೀತದೆ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಬಹುಕಾಲದಲ್ಲಿ ಪುಣ್ಯಾರ್ಜನೆಯನ್ನು ಮಾಡಬೇಕು ಅಂತನ್ನುವಂಥ ಹಪಹಪಿತನ, ಬೇಕು ಅಂತನ್ನುವಂತಹ ಬಯಕೆ ಇದ್ದರೆ ಏನು ಮಾಡ್ತಾನೆ ಅಂದರೆ ದೇವರು ಒಂದು ಜನ್ಮದಲ್ಲಿ ಕೊಡ್ತಾನಂತೆ. ಇವತ್ತೇನೋ ಇದನ್ನು ಆಕಸ್ಮಿಕವಾಗಿ ಆಚಾರ್ಯರೆಲ್ಲ ಅನುಕೂಲ ಮಾಡ್ಕೊಂಡ್ಬಿಟ್ರು, ಅಥವಾ ಆಚಾರ್ಯರಿಗೆ ಅವಕಾಶ ಇತ್ತು, ಹೇಳಿಸೋರು ಸಿಕ್ಕರು, ಕೇಳಿಸೋರು ಸಿಕ್ಕರು, ನಾವು ಕೇಳಿಬಿಡ್ತೀವಿ. ಇಲ್ಲ, ಆಗೋದಿಲ್ಲ ಅಂತಂದೇವರು. ಪುಣ್ಯ ಇದ್ದರೆ ಮಾತ್ರ ಬರಲಿಕ್ಕೆ ಅವಕಾಶ, ಇಲ್ಲದೆ ಇದ್ದರೆ ಸೀರಿಯಲ್ ಕರೀತಾವೆ. ಇಲ್ಲ ಅಂದರೆ ಇನ್ನೇನೋ ಕುಂಟು ನೆಪಗಳು ಹುಟ್ಕೊತಾವೆ. ನಮಗೆ ನೆಪ ಹೇಳಲಿಕ್ಕೆ ಅಂದರೆ ನಮ್ಮ ಜೀವನ ಇಡೀ ನೆಪ ಹೇಳ್ತೀವಿ ಅಂತ ಹೇಳಿದ್ನಲ್ಲ ನಾನು. ನಮ್ಗೆ ಯಾಕೆ ಬೇಗ ಕೂದಲು ಬೆಳ್ಳಗಾಗ್ತದೆ, ನಮ್ಗೆ ಯಾಕೆ ಬೇಗ ಮಾನಸಿಕ ರೋಗಗಳು ಬರ್ತವೆ, ನಮ್ಮಷ್ಟಕ್ಕೆ ನಾವು ರಾತ್ರಿ ಯಾಕೆ ಬಡಬಡಿಸ್ತೀವಿ, ವಯಸ್ಸಾದ ತಕ್ಷಣ ನಮ್ಮಲ್ಲೇ ಯಾಕೆ ಒಟಗುಟ್ಕೋತೀವಿ ಅಂತಂದರೆ ಈ ಕಾರಣದಿಂದ, ಬೇರೆದೇನಿಲ್ಲ. ಆದ್ದರಿಂದಾಗಿ ಆ ವಿಧವಾದಂತಹ ಪ್ರಜ್ಞಾವಂತಿಕೆ ನಮ್ಮಲ್ಲಿ ಮೂಡಬೇಕು ಅಂದರೆ ಸುಲಭದಲ್ಲಿ ಬರೋದಿಲ್ಲ. ಹಾಸ್ಯ ಮಾಡ್ತಾರೆ ಒಂದು ಕಡೆಗೆ, ಲೋಕಃ ಪ್ರಯಾಗವಾಸಿ ಕೂಪೇ ಸ್ನಾನಂ ಸಮಾಚರತಿ ಅಂತ. ಪ್ರಯಾಗ ಕ್ಷೇತ್ರ ಬಹಳ ಸರ್ವೋತ್ಕೃಷ್ಟವಾದದ್ದು ಅಂತ ಹೇಳ್ತೀವಿ. ಮಾಘ ಮಾಸದಲ್ಲಿ ಪೌರ್ಣಿಮಾ ದಿವಸ ಸ್ನಾನ ಮಾಡಿದರೆ ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಗುರುವಂಗನಾಗಮನ, ಮಹಾಪಾತಕಗಳು, ಉಪಪಾತಕ, ದೃಷ್ಟಪಾಪ, ಅದೃಷ್ಟಪಾಪ, ಶ್ರುತಪಾಪ, ಜನ್ಯಪಾಪ, ಅಜನ್ಯಪಾಪ, ಕೃತಪಾಪ, ಅಕೃತಪಾಪ, ಆತ್ಮಕೃತಪಾಪ, ಪರಕೃತಪಾಪ, ಸ್ವಕೃತಪಾಪ, ಪರಕೃತಪಾಪದ ಜೊತೆಗೆ ಬಂಧುಕೃತವಾದಂತಹ ಪಾಪ, ಇಷ್ಟಜನ ಕೃತವಾದಂತಹ ಪಾಪ, ನಿಮಿತ್ತ ಮಾತ್ರದಿಂದ ಕೃತವಾದಂತಹ ಪಾಪ, ಅನಿಮಿತ್ತವಾಗಿ ಮಾಡಿರತಕ್ಕಂತಹ ಪಾಪ, ಪರಪ್ರೇರಣೆಯಿಂದ ಮಾಡಿರತಕ್ಕಂತಹ ಪಾಪ, ಅಪ್ರೇರಣೆಯಿಂದ ಮಾಡಿರತಕ್ಕಂತಹ ಪಾಪ. ಹಿಂಗೆ ಪಾಪದಲ್ಲಿ ಏನೇನು ಪ್ರಭೇದಗಳಿದ್ದಾವೆ, ಎಲ್ಲ ಪ್ರಭೇದಗಳು ಏನೇನಾಗ್ತವೆ ಅಂದರೆ ಮಾಘಸ್ನಾನವನ್ನು ಪ್ರಯಾಗದಲ್ಲಿ ಮಾಡಿದ್ರಿ ಅಂತಂದ್ರೆ ಹೋಗ್ತದಂತೆ. ಅಷ್ಟು ಸರ್ವೋತ್ಕೃಷ್ಟವಾದದ್ದು ಅಂತ. ನೀವು ಹೋಗ್ರಿ ಇಲ್ಲಿಂದ ಸ್ನಾನ ಮಾಡಲಿಕ್ಕೆ, ಆ ಊರಿನ ಮಂದಿ ಮನೆಯಾಗ ಬರೋ ನಲ್ಲಿ ನೀರಿನೊಳಗೆ ಸ್ನಾನ ಮಾಡ್ತಾರೆ ಹೊರತು ಅವರೇನು ಗಂಗಾಕ್ಕೆ ಹೋಗೋದಿಲ್ಲ.
ಯಾಕೆ ಅಂತಂದರೆ ಅದರ ಮಹತ್ವದ ಜ್ಞಾನ ಇಲ್ಲ. ಮೊದಲನೇದ್ದು ಆ ಜ್ಞಾನ ಇದ್ದರೂ ಕೂಡ ಆ ಯೋಗ್ಯತಾ ಇಲ್ಲದೆ ಇರೋದು. ಯಾವುದಾದ್ರೂ ಅತ್ಯಂತ ಮಹತ್ತರವಾದಂತಹ ಫಲವನ್ನು ಪಡಿಬೇಕು ಅಂದರೆ ಎರಡು ಬೇಕು, ಒಂದು ಯೋಗ, ಇನ್ನೊಂದು ಯೋಗ್ಯತೆ. ನಮ್ಮ ಕಾರಣ ಹೇಳಲಿಕ್ಕೆ ಬೇಕಾದಷ್ಟು ಗೊತ್ತಿದೆ ನಮಗೆ. ಯಾಕ್ರಿ ಪುರಾಣಕ್ಕೆ ಬರಲಿಲ್ಲ? 100 ಕಾರಣ ಹೇಳ್ತೀವಿ ನಾವು. ನಮ್ಮಷ್ಟೇ ನಮ್ಮ ಮನಸ್ಸಿಗೆ ನಾವು ರಾತ್ರಿ ಹೋಗಿ ಪ್ರಶ್ನೆ ಮಾಡ್ಕೊಂಡಾಗ ಏನು ಚೆನ್ನಾಗಿ ನಡೀತಾ ಇತ್ತು ಪುರಾಣ, ಹೋಗ್ಬೋದಿತ್ತಲ್ವ, ಯಾಕೆ ಹೋಗಲಿಲ್ಲ? ಹಾಳಾದದ್ದು ಏನೋ ಒಂದು ಕೆಲಸ ಬಂದುಬಿಡ್ತು, ಯಾಕೆ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತಿರಲ್ವ ಅಂತ ಎರಡನೇದ್ದು ಕೌಂಟ್ರ್ ಆರ್ಗ್ಯುಮೆಂಟ್ ಮಾಡ್ಕೊಳ್ರಿ ಮನಸ್ಸಿನಲ್ಲಿ. ಆಗ್ತಿತ್ತು, ಮತ್ತು ಯಾಕೆ ಬಿಟ್ಟು? ಉತ್ತರ ನಿಂತು ಹೋಗ್ಬಿಡ್ತದೆ. ಯಾಕೆ ಅಂತಂದರೆ ನಮಗೆ ಪ್ರಿಯಾರಿಟಿ ಸೆನ್ಸ್ ಅಂತ ಅನ್ನೋದೇನಿದೆಯಲ್ಲ ಅದು ಇಲ್ಲ. ಶಾಸ್ತ್ರ ಸುಲಭವಾಗಿ ಸಿಗೋ ಹಾಗೆ ಇದೆ, ಆದರೆ ಅದು ಸುಲಭವಾಗಿ ಸಿಗೋದಿಲ್ಲ. ಝೆನ್ನನ ಕಥಾಕೋಶದೊಳಗೊಂದು ಅದ್ಭುತವಾದ ಕಥೆಯನ್ನು ಹೇಳ್ತಾರೆ. ಸೃಷ್ಟಾರಕನಾದಂತಹ ಪ್ರಜಾಪತಿ ಎಲ್ಲರನ್ನೂ ಸೃಷ್ಟಿ ಮಾಡಿದ್ನಂತೆ. ಸೃಷ್ಟಿ ಮಾಡಿ ಪ್ರಪಂಚದಲ್ಲಿ ಅವಶ್ಯಕವಾದಂತಹ ಪದಾರ್ಥಗಳು, ಅನ್ನ, ಆಹಾರ, ನೀರು, ಇಂದ್ರಿಯ ಬಲ ಪದಾರ್ಥಗಳು ಎಲ್ಲ ಕೈಗೆ ಸಿಗೋಂಗೆ ಇಟ್ಟನಂತೆ. ಒಂದು ಪದಾರ್ಥ ಮಾತ್ರ ಕೈಗೆ ಸಿಗದೇ ಇರೋ ಹಂಗೆ ಇಡಬೇಕು ಅಂಥೇಳಿ ಯೋಚನೆ ಮಾಡಿದಂತೆ. ಭಾಳ ಹುಡುಕಿದ್ನಂತೆ. ಈ ಸಂಶೋಧಕ ಪ್ರವೃತ್ತಿ ಇರತಕ್ಕಂಥ ಮನುಷ್ಯ ಎಲ್ಲಿ ಭೂಮಿಯ ಆಳದೊಳಗಿಟ್ರೂ ಅಗತ್ ತೆಗಿತಾನೆ, ಆಕಾಶ ತುದಿಯಲ್ಲಿಟ್ಟರೂ ಹಾರೋಗಿ ತಗೊತಾನೆ. ಆದ್ದರಿಂದ ಏನು ಮಾಡಬಿದ್ರೆ ಇವನಿಗೆ ಈ ಪದಾರ್ಥ ಅತ್ಯವಶ್ಯಕವಾದದ್ದು, ಇವನಿಗೆ ಸಿಗದೇ ಇರೋ ಹಂಗೆ ಹೆಂಗೆ ಇಡಬೇಕು ಅಂತ ತುಂಬ ಯೋಚನೆ ಮಾಡಿದ್ನಂತೆ. ಇದು ಆ ಕಥಾಕೋಶದಲ್ಲಿ ಬರುವಂಥ ಕಥೆ. ತುಂಬ ಯೋಚನೆ ಮಾಡಿದ್ನಂತೆ. ಕೊನೆಗೆ ನಿರ್ಧಾರ ಮಾಡಿದ್ನಂತೆ ಏನಂದರೆ, ಇವನಿಗೆ ಭಾಳ ಹುಡುಕುವಂತಹ ಪ್ರವೃತ್ತಿ ಇದೆಯಲ್ಲ, ಸಂತೋಷ ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ಅತ್ಯವಶ್ಯಕವಾದಂತಹ ಪದಾರ್ಥ ಯಾವುದು ಅಂದರೆ ಮಾನಸಿಕ ನೆಮ್ಮದಿ. ಆ ನೆಮ್ಮದಿಯನ್ನು ಏನು ಮಾಡಿಬಿಟ್ನಂತಂದರೆ ಒಳಗೆ ಇಟ್ಟುಬಿಟ್ನಂತೆ. ಹೊರಗೆ ಹುಡುಕ್ತಾನೇ ಇರಲಿ, ಇಡೀ ಪ್ರಪಂಚ ಇಡೀ ಸುತ್ತಿದ್ರೂ ಆ ಪದಾರ್ಥ ಹೊರಗೆ ಎಲ್ಲೂ ಸಿಕ್ಕಿರಬಾರ್ದು. ಎಲ್ಲಿ ಸಿಗಬೇಕದು? ತನ್ನ ಮನಸ್ಸಿನಲ್ಲಿ ತನಗೆ ಸಿಗಬೇಕಾಗಿರ್ತಕ್ಕಂತಹ ಪದಾರ್ಥ. ಅದನ್ನು ಏನು ಮಾಡಲಿಲ್ಲ ಅಂದರೆ ದೇವರು ಬಹಳ ಬೇಗ ಯಾರಿಗೂ ಕೊಡಲಿಲ್ಲಂತೆ. ಯಾಕೆ ಅಂದರೆ ಅನ್ವೇಷಣೆ ಮಾಡ್ತಕ್ಕಂಥ ಅವ್ನು ಹೊರಗೆ ನೋಡ್ತಾನೆ ಹೊರತು ತನ್ನೊಳಗೆ ತಾನು ನೋಡೋದಿಲ್ಲ. ಶಾಸ್ತ್ರ ಅದನ್ನೇ ಹೇಳ್ತದೆ ನಮ್ಮದು, ನೀವು ಪ್ರಪಂಚವನ್ನು ಭಾಳ ನೋಡ್ಲಿಕ್ಕೆ ಹೋಗಬೇಡ್ರಿ, ನೀವು ನಿಮ್ಮೊಳಗೆ ನೀವು ನೋಡಲಿಕ್ಕೆ ಆರಂಭ ಮಾಡಿರಿ. ಅದಕ್ಕೆ 10 ನಿಮಿಷ ಆದ್ರೂ ದಿನ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮೊಳಗೆ ನಿಮ್ಮನ್ನು ನೀವು ನೋಡ್ತಕ್ಕಂಥದ್ದು. ನಾವು ಅದನ್ನೇ ಮೊದಲನೇ ದಿವಸನೇ ಹೇಳಿದ್ವಿ, ಕಣ್ಣಿನೊಳಗೆ ನೋಡು ಅಂತಂದು ಹೇಳಿದ್ದೇನು ಹೇಳಿದ್ವಲ್ಲ ಮಹಾಭಾರತದ ಆರಂಭದ ದಿವಸ, ಅದಕ್ಕೆ ಹೇಳಿದ್ವಿ ಅದನ್ನ. ಆ ಹಾಡೇ ಯಾಕೆ ಹೇಳು ಅಂತ ಹೇಳಿದ್ವಿ, ಇದೇ ಕಾರಣಕ್ಕೋಸ್ಕರವಾಗಿ. ನೀವು ನೋಡಬೇಕಾದದ್ದು ಅಲ್ಲಿ ಮೂಲಾಧಾರ, ಆಜ್ಞಾಚಕ್ರ, ಹೃತ್ಕಮಲ ಕರ್ಣಿಕಾ ಮಧ್ಯದಲ್ಲಿ ಇರತಕ್ಕಂತಹ ಚಕ್ರ, ಭ್ರೂಮಧ್ಯದಲ್ಲಿ ಇರತಕ್ಕಂಥದ್ದು, ಬ್ರಹ್ಮರಂಧ್ರದ ತುದಿಯಲ್ಲಿರ್ತಕ್ಕಂತಹ ಈ ಪರಮಾತ್ಮನ ಧ್ಯಾನ ಉಪಾಸನಾದಿಗಳನ್ನು ಮಾಡ್ತಕ್ಕಂಥ ಬುದ್ಧಿ ಅದು ಸುಲಭಕ್ಕೆ ಬರೋದಿಲ್ಲ. ನಮ್ಮ ದೇಹದೊಳಗಿರ್ತಕ್ಕಂಥದ್ದು, ಆದರೆ ಅದು ಸುಲಭಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ನಮಗಲ್ಲಿ ಅಶ್ರದ್ಧೆ, ನಮಗಲ್ಲಿ ಶ್ರದ್ಧೆಯ ಕೊರತೆ, ಅದರಲ್ಲಿಂದ ಆಗ್ತದೆ ಇದು. ಆದ್ದರಿಂದ ವಿವೇಕಿಯಾಗಿರತಕ್ಕಂತಹ ವ್ಯಕ್ತಿ ತಾನು ವಿಚಾರ ವಿಮರ್ಶೆಯನ್ನು ಮಾಡಿಬಿಟ್ಟು ತಾನು ಯಾಕೆ ನಿತ್ಯದಲ್ಲಿ ಶಾಸ್ತ್ರದ ಸಾಂಗತ್ಯವನ್ನು ಪಡಿಬೇಕು ಅಂತಂದರೆ ಅವತ್ತು ಮಾಡಿರ್ತಕ್ಕಂತಹ ಪಾಪಗಳನ್ನು ಅವತ್ತೇ ಕಳ್ಕೊಳ್ಳಿಕ್ಕೆ ಇರತಕ್ಕಂಥ ಏಕೈಕ ಮಾಧ್ಯಮ ಯಾವುದು ಅಂದರೆ ವ್ಯಾಸಪ್ರಣೀತವಾಗಿರತಕ್ಕಂಥ ಒಂದು ಶ್ಲೋಕವನ್ನಾದರೂ ಕೇಳೋದು. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ, ಅರ್ಧ ಶ್ಲೋಕ, ಒಂದು ಶ್ಲೋಕ ಆದ್ರೂ ನಿತ್ಯದಲ್ಲಿ ಕೇಳ್ತೀವಿ ಅಂತನ್ನೋ ನಿಯಮ. ಏನಾಗ್ತದೆ ಇದರಲ್ಲಿಂದ ಬದುಕು ಬಂಗಾರ ಆಗಿಬಿಡ್ತದೆ. ಯಾಕೆಂದರೆ ನಮ್ಮ ಕಳೆದು ಹೋಗತಕ್ಕಂತಹ ಜೀವನದ ಮಧ್ಯದಲ್ಲಿ ಸಾರ ಭಾಗ ಅಂತೇನಾದ್ರೂ ಇದ್ರೆ ಇದು ಮಾತ್ರ. ಇನ್ನುಳಿದ್ರಲ್ಲಿ ಎಲ್ಲದರಲ್ಲೂ ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಈ ಮಹಾರಾಷ್ಟ್ರದ ಮಿಸಳು ಭಾಜಿ ಇದ್ದಂಗೆ ಅದರಲ್ಲಿ ಬೇಡಾದದ್ದೇ ಹೆಚ್ಚಿಗೆ ಇಟ್ಕೊಂಡ್ಬಿಟ್ಟಿದ್ದೀವಿ, ಬೇಕಾದದ್ದು ಭಾಳ ಸ್ವಲ್ಪ ಇದೆ ಅದರಲ್ಲಿ. ಅದಕ್ಕೋಸ್ಕರ ಸಾಧಕನಾಗಿರತಕ್ಕಂಥವನು ತಾನು ಮುನ್ನುಗ್ಗಿ ಮುಂದಿನ ಹೆಜ್ಜೆಗಳನ್ನು ಇಟ್ಟು ಬಿಟ್ಟು ಮೇಲ್ದರ್ಜೆಗೆ ತಾನು ಹೋಗಬೇಕು ಅಂತಂದಾದರೆ ಅವನೇನು ಮಾಡಬೇಕು? ನಿತ್ಯದಲ್ಲಿ ಶಾಸ್ತ್ರಶ್ರವಣ ಮಾಡಬೇಕು. ಅಂಥ ಶಾಸ್ತ್ರಶ್ರವಣದಲ್ಲಿ ಅತ್ಯಧಿಕವಾಗಿರತಕ್ಕಂತಹ ಭಾಗ್ಯ ಇರೋದು ಎಲ್ಲಿ ಅಂದರೆ ಅದು ಮಹಾಭಾರತದಲ್ಲಿ. ಯಾಕೆಂದರೆ ಸದೃಷ್ಟಾಂತೋ ಹಿ ಭಾರತೆ ಅಂತಂತಾರೆ. ಎಲ್ಲವನ್ನೂ ಇಲ್ಲಿ ದೃಷ್ಟಾಂತ ಪುರಸ್ಕಾರೇಣ ಪ್ರತಿಯೊಂದಕ್ಕೂ ಉದಾಹರಣೆಯ ಮೂಲಕವಾಗಿ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ವರ್ಣನವನ್ನು ಮಾಡ್ತಾ ಬರ್ತಾನೆ. ಆದ್ದರಿಂದ ನಾಸ್ತಿಕನಾದಂಥವನು ಇದನ್ನು ಕೇಳಬೇಕು. ಯಾಕೆ ಅಂದರೆ ಧರ್ಮಾಧರ್ಮಗಳ ವ್ಯವಸ್ಥಾವನ್ನು ಲೋಕದಲ್ಲಿ ಉಳಿಸ್ಕೊಳ್ಳೋದಕ್ಕೋಸ್ಕರ. ಆಸ್ತಿಕನಾದಂಥವನು, ಮೋಕ್ಷಾಪೇಕ್ಷಿಯಾದಂಥವನು
ಭಗವಂತನ ಅತ್ಯಧಿಕವಾಗಿರತಕ್ಕಂತಹ ಅನುಗ್ರಹವನ್ನು ಪಡಿಬೇಕು ಅಂತ ಅಂದ್ಕೊಳ್ಳುವಂಥ ವ್ಯಕ್ತಿಯೂ ಕೂಡ ಏನು ಮಾಡಬೇಕು ಅಂದರೆ ಈ ಮಹಾಭಾರತವನ್ನು ಕೇಳಬೇಕು. ಇದು ಒಂದು. ಇದೇ ಮಹಾಭಾರತದಲ್ಲಿ ಮುಂದಿನ ಭಾಗದಲ್ಲಿ 18 ಪರ್ವಗಳ ಆದಮೇಲೂ ಇನ್ನೊಂದು 3 ಅವಶಿಷ್ಟ ಪರ್ವಗಳಿದ್ದಾವೆ. ಅದನ್ನು ಹರಿವಂಶ ಪರ್ವ ಅಂತ ಕರಿತೀವಿ. ಅದರಲ್ಲಿ 3 ಪರ್ವಗಳು. ಹರಿವಂಶದಲ್ಲಿ ವಂಶಪರ್ವ, ವಿಷ್ಣು ಪರ್ವ ಮತ್ತು ಭವಿಷ್ಯತ್ ಪರ್ವ. ಭವಿಷ್ಯತ್ ಪರ್ವದ ಆರಂಭದಲ್ಲಿ ಜನಮೇಜಯ ರಾಜ ತಾನು ಪ್ರಶ್ನೆ ಮಾಡುತ್ತಾನೆ. ಅಲ್ಲೊಂದು ಅದ್ಭುತವಾದಂತಹ ಒಂದು ಕಥಾ ಇದೆ. ಅದನ್ನು ಹೇಳಿದರೆ ಪ್ರಾಯ ಇಲ್ಲಿ 2 ಕ್ರಮದಿಂದ ಉತ್ತರವನ್ನು ಪೂರ್ಣ ಮಾಡಿದ ಹಾಗಾಗ್ತದೆ. ಜನಮೇಜಯ ರಾಜ, ವೇದವ್ಯಾಸ ದೇವರು ಜನಮೇಜಯ ರಾಜನಿಗೆ ಮರಿಮುತ್ತಾತ ಆಗಬೇಕು. ಜನಮೇಜಯನ ತಂದೆ ಪರೀಕ್ಷಿತ್ ರಾಜ, ಪರೀಕ್ಷಿತ್ ರಾಜನ ಅಪ್ಪ ಅರ್ಜುನ, ಅರ್ಜುನನ ತಂದೆ ಪಾಂಡುರಾಜ, ಪಾಂಡುರಾಜನ ಅಪ್ಪ ವೇದವ್ಯಾಸ ದೇವರು. ಈ ವೇದವ್ಯಾಸ ದೇವರು ಒಂದು ಸರ್ತೆ ಬಂದಾಗ ಜನಮೇಜಯ ರಾಜ ತಾನು ಪ್ರಶ್ನೆ ಮಾಡ್ತಾನೆ, ನನಗೊಂದು ಭಾಳ ದೊಡ್ಡ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ದೊಡ್ಡ ಪ್ರಶ್ನೆ ಇದೆ, ಅದನ್ನು ಪರಿಹಾರ ಮಾಡಿರಿ ಅಂತ ಕೇಳ್ತಾನೆ. ಏನು ಅಂತ ಪರಮಾತ್ಮ ಪ್ರಶ್ನೆ ಮಾಡಿದಾಗ ಪರೀಕ್ಷಿತ್ ರಾಜ ಅಂತಾನೆ, ಈ ಜಗತ್ತಿನಲ್ಲಿ ಎಲ್ಲೆಲ್ಲಿ ಅಪಾರವಾಗಿರತಕ್ಕಂತಹ ಪ್ರಾಣಹಾನಿ ಆಗಿದೆ, ಆ ಪ್ರಾಣಹಾನಿಗೆ ಈಗಿನ ಕಾಲದ ಥರ ಬೇರೆ ಯಾವುದೋ ಎಕ್ಸ್ಪೋಜರ್ ಕಾರಣ ಅಲ್ಲ, ಈ ಅಶ್ವಮೇಧ ರಾಜಸೂಯಾಗಗಳು ನಡೆದಿರುವಂಥ ಪ್ರಸಂಗ. ಯಾವ್ಯಾವ ಕಾಲಕ್ಕೆ ಅಶ್ವಮೇಧ ಯಾಗ ನಡೆದಿದೆ, ಯಾವ್ಯಾವ ಕಾಲಕ್ಕೆ ರಾಜಸೂಯ ಯಾಗ ನಡೆದಿದೆ, ಆ ಎಲ್ಲ ಸಂದರ್ಭದಲ್ಲೂ ದೊಡ್ಡ ದೊಡ್ಡ ಯುದ್ಧ ಆಗಿದೆ. ದೇವತೆಗಳ ಮಧ್ಯದಲ್ಲಿ ಚಂದ್ರ ಯಾಗವನ್ನು ಮಾಡ್ದ. ಆವಾಗ ತಾರೆಯ ನಿಮಿತ್ತವಾಗಿ ಬೃಹಸ್ಪತ್ಯಾಚಾರ್ಯರ ಪಕ್ಷವನ್ನು ದೇವತೆಗಳು ಹಿಡಿದ್ರು, ಚಂದ್ರನ ಪಕ್ಷವನ್ನು ದೈತ್ಯರು ಹಿಡಿದ್ರು. ದೇವತಾ ದೈತ್ಯರ ಸಂಗ್ರಾಮ ಆಯಿತು. ಆವಾಗ ದೈತ್ಯರನ್ನೆಲ್ಲರನ್ನೂ ನಾಶ ಮಾಡಿದರು. ಚಂದ್ರ ರಾಜಸೂಯ ಯಾಗ ಮಾಡಿರುವುದಕ್ಕೆ ಕಾರಣ ಆಯಿತು. ಆನಂತರದಲ್ಲಿ ವರುಣದೇವರು ರಾಜಸೂಯ ಯಾಗ ಮಾಡಿದರು. ಆವಾಗಲೂ ಇಂಥದ್ದೇ ಒಂದು ದೊಡ್ಡದಾದಂತಹ ಸಂಗ್ರಾಮ ನಡೀತು. ದೇವತೆಗಳಿಗೂ ದಾನವರಿಗೂ ನಡೀತು ಆ ಕಾಲದಲ್ಲಿ ಸಂಗ್ರಾಮ. ಆವಾಗ ದಾನವರನ್ನು ದೇವತೆಗಳು ನಾಶ ಮಾಡಿದರು. ಇಕ್ಷ್ವಾಕು ವಂಶ ಪ್ರಭೂತನಾಗಿರ್ತಕ್ಕಂಥ ಹರಿಶ್ಚಂದ್ರ ಮಹಾರಾಜ ತಾನು ಯಾಗವನ್ನು ಮಾಡಿದ. ಆವಾಗ ಒಂದಾವೃತ್ತಿ ಏನಾಯಿತು ಅಂದರೆ, ಕ್ಷತ್ರಿಯ ರಾಜರುಗಳೆಲ್ಲ ಒಂದು ಪಕ್ಷ ಸೇರಿಕೊಂಡ್ರು, ದೈತ್ಯರೆಲ್ಲ ಇನ್ನೊಂದು ಪಕ್ಷ ಸೇರಿಕೊಂಡ್ರು. ಹರಿಶ್ಚಂದ್ರ ರಾಜ ತಾನ ಆಧ್ವರ್ಯವನ್ನು ವಹಿಸ್ಕೊಂಡ. ಆವಾಗೂ ಬೇಕಾದಷ್ಟು ಪ್ರಾಣಹಾನಿಗಳಾದವು, ಮಾನಹಾನಿಗಳಾದವು, ಇವೆಲ್ಲ ನಡೀತು. ಇದರ ನಂತರದಲ್ಲಿ ನಮ್ಮ ಮುತ್ತಾತ ಅಂದರೆ ಈ ಧರ್ಮರಾಜ, ಇವ ರಾಜಸೂಯ ಯಾಗ ಮಾಡ್ದ. ಇದರ ವೈಭವ ದುರ್ಯೋಧನನಿಗೆ ನೋಡಿ ತಡ್ಕೊಳ್ಳಿಕ್ಕಾಗಲಿಲ್ಲ. ಪರಿಣಾಮ ಏನಾಯಿತು ಅಂತಂದರೆ ದ್ಯೂತದಾಟವನ್ನು ಆಡಿಸಿದ. ಅದರ ಪರಿಣಾಮವಾಗಿ ಏನಾಯಿತು, ಪಾಂಡವರು ಸಮಗ್ರ ರಾಜ್ಯವನ್ನು ಕಳ್ಕೊಂಡ್ರು. ಮುಂದಕ್ಕೆ ಕುರುಕ್ಷೇತ್ರದ ಯುದ್ಧ ನಡೀತು. ಅದಕ್ಕೂ ಒಂದು ಕ್ರಮದಲ್ಲಿ ರಾಜಸೂಯ ಯಾಗನೇ ಕಾರಣ. ಅಂದಮೇಲೆ ಈ ರಾಜಸೂಯ ಯಾಗ, ಈ ಅಶ್ವಮೇಧ ಯಾಗಗಳು ಎಲ್ಲೆಲ್ಲಿ ನಡೆದಿದ್ದಾವೆ ಅಲ್ಲಲ್ಲೆಲ್ಲ ಪ್ರಪಂಚದಲ್ಲಿ ಹಾನಿ ಆಗಿದೆ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಈ ಹಿಂದಿನ ದೃಷ್ಟಾಂತಗಳನ್ನು ನಮ್ಮ ಪೂರ್ವ ಪಿತಾಮಹರೆಲ್ಲರೂ ಯೋಚನೆ ಮಾಡಿ, ನಿನ್ನ ಹತ್ರ ನೀನು ಅವ್ರಿಗೆ ತಾತ ಆಗಬೇಕು, ನಿನ್ನ ಹತ್ರ ಅವ್ರು ಕೇಳ್ಬೋದಿತ್ತು, ನಾವು ರಾಜಸೂಯ ಯಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮಾಡೋಣ ಬ್ಯಾಡವೋ ಅಂತ ಅವ್ರು ಪ್ರಶ್ನೆ ಮಾಡೋದಾಗಲಿ, ಅಥವಾ ಅವ್ರು ಮಾಡ್ಲಿಕ್ಕೆ ಹೊಂಟಂತಹ ಸಂದರ್ಭದಲ್ಲಿ ನನ್ನ ಮೊಮ್ಮಕ್ಕಳು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದರಲ್ಲಿ ಲೋಕಕ್ಷಯ ಆಗ್ತದೆ ಅಂತನ್ನೋದನ್ನು ಮುಂದಿಟ್ಟುಕೊಂಡು ನೀ ಬ್ಯಾಡ ಅಂತ ಅನ್ನೋದಾಗಲಿ. ಅವರು ಕೇಳಲಿಲ್ಲ ಯಾಕೆ, ನೀ ಬ್ಯಾಡ ಅಂತ ಅವ್ರು ಕೇಳದೇ ಇದ್ದನ್ನು ನೀ ಬ್ಯಾಡ ಅಂತ ಅನ್ನಲಿಲ್ಲ ಯಾಕೆ? ಶ್ರೀ ಗಣೇಶನ ಯಾಕೆ ಕೇಳಲಿಲ್ಲ ಅಂತ ಪ್ರಶ್ನೆ ಬಂತು. ಆ ಪ್ರಶ್ನೆ ಬಂದ ಕ್ಷಣಕ್ಕೆ ಪರಮಾತ್ಮ ಉತ್ತರ ಕೊಟ್ಟ. ಮೊದಲನೇದಾಗಿ, ನೋಡು, ನಂದು ನಿಯಮ ಇದೆ, ನಾಪೃಷ್ಟ ಕಸ್ಯಚಿತ್ ಬ್ರೂಯಾಂ ನಚಾಪೃಷ್ಟೋ ಬ್ರವೀಮ್ಯಹಂ ಅಂತ. ನನ್ನನ್ನು ಕೇಳೋ ತನಕನೂ ಧರ್ಮ ಯಾವುದು ಅಂತ ನಾ ಯಾರಿಗೂ ಹೇಳೋದಿಲ್ಲ. ಕೇಳದೆ ಇರೋವಂಥ ಸಂದರ್ಭದಲ್ಲಿ ಹೇಳುವಂಥ ಸ್ವಭಾವ ನಂದಲ್ಲ. ನನ್ನನ್ನು ಪಾಂಡವರು ರಾಜಸೂಯ ಯಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮಾಡೋಣ ಬೇಡವಾ ಅಂತ ನನ್ನನ್ನು ಪ್ರಶ್ನೆ ಮಾಡಲಿಲ್ಲ ಅವರು. ಹೌದಾ?
ರಾಜಸೂಯ ಯಾಗಕ್ಕೆ ನೀ ಬಂದಿದ್ಯಲ್ವಾ ಅಂತ ನೀನು ನನ್ನನ್ನು ಪ್ರಶ್ನೆ ಮಾಡ್ಬೋದು. ಬಾ ರಾಜಸೂಯ ಯಾಗಕ್ಕೆ ಅಂತ ಕರೆದ್ರು, ನಾ ಹೋಗಿಬಿಟ್ಟೆ. ಕರೆದಿದ್ರು ಹೋದ್ವಿ. ಮಾಡಬೇಕೋ ಬೇಡವೋ ಅಂತ ಅವ್ರು ಪ್ರಶ್ನೆ ಕೇಳಲಿಲ್ಲ, ಆದ್ದರಿಂದ ನಾವು ಉತ್ತರ ಕೊಡುವಂಥ ಬಾಧ್ಯತೆಯನ್ನು ಹೊತ್ಕೊಳ್ಳಿಲ್ಲ. ಇದು ಮೊದಲನೇದು. ಇನ್ನು ಈ ಜಗತ್ತಿನಲ್ಲಿ ಏನೇನು ನಡಿಬೇಕಾಗಿದೆಯಲ್ಲ, ಅದು ಕಾಲನಾಮಕನಾದಂತಹ ನನ್ನ ಅಧೀನದಲ್ಲಿದೆ. ಯಾವುದನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿರ್ತೀನಿ, ಅದರ ವಿರುದ್ಧವಾಗಿ ಯಾವನೇ ವ್ಯಕ್ತಿಯಾಗಲಿ ಯಾವುದೇ ವಿಧವಾದಂತಹ ಕರ್ಮವನ್ನಾಗಲಿ ಮಾಡಲಿಕ್ಕೆ ಹೊರಟ್ರೆ ಫಲತಃ ಅವನು ಯಾವುದನ್ನು ಮಾಡಬಾರ್ದು ಅಂತ ಅಂದ್ಕೊಂಡಿರ್ತಾನೋ ಅದನ್ನೇ ಮಾಡ್ತಾನೆ. ಯಾಕೆಂದ್ರೆ ಅದು ನನ್ನ ಸಂಕಲ್ಪ. ನಾ ಹೆಂಗೆ ಅಂದ್ಕೊಂಡಿರ್ತೀನೋ ವ್ಯಕ್ತಿಗಳು, ಪದಾರ್ಥಗಳು, ಕಾಲ, ಪ್ರಕೃತಿ, ಜಗತ್ತು ಹಂಗೆ ನಡಿಬೇಕೇ ಹೊರತಾಗಿ ಯಾರ್ಯಾರು ಏನೇನು ಅನ್ಕೊಂತಾರೆ ಹಾಗೆಲ್ಲ ನಡೆಯೋಂಗಿಲ್ಲ. ನಾನು ಅಂದ್ಕೊಂಡಂಗೆ ನಡಿಬೇಕು. ಸಮಸ್ತವು ನನ್ನ ಅಧೀನದಲ್ಲಿದೆ ಅಂತ ವೇದವ್ಯಾಸ ದೇವರು ಹೇಳಿದರು. ಜನಮೇಜಯ ರಾಜ ಅದಕ್ಕಂದ, ನೋಡಪ್ಪ, ಈ ಜಗತ್ತಿನಲ್ಲಿ ಇಂಥ ಉಪದ್ಯಾಪತನಗಳೆಲ್ಲವೂ ನಡೆದಿದ್ದರಿಂದಾಗಿ ನಾನು ಮಾತ್ರ ಖಂಡಿತ ರಾಜಸೂಯ ಯಾಗವನ್ನು, ಅಶ್ವಮೇಧ ಯಾಗವನ್ನು ಮಾಡೋದಿಲ್ಲ. ನಾನು ನಿನ್ನೆದುರಿಗೆ ಪ್ರತಿಜ್ಞೆ ಮಾಡ್ತಾಯಿದ್ದೆ. ಅದಕ್ಕೆ ನಾ ಮಾಡೋದಿಲ್ಲ. ಈ ಅನರ್ಥ ಮುಂದಕ್ಕೆ ನಡೀದೇ ಇರೋ ಹಾಗೆ ನಾನು ನೋಡ್ಕೋಬೇಕು ಅಂತ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ನಾ ಮಾಡೋದಿಲ್ಲ, ನನ್ನ ಮಕ್ಕಳಿಗೆ ಇದನ್ನೇ ಹೇಳ್ತೀನಿ ಅಂತ ಜನಮೇಜಯ ರಾಜ ಅಂದ ಪರಮಾತ್ಮನ ಎದುರಿಗೆ. ಯಾವ ಪರಮಾತ್ಮ ತಾನು ಸರ್ವತಂತ್ರ ಸ್ವತಂತ್ರ ಅಂತ ಇವನ ಎದುರಿಗೆ ಹೇಳ್ಕೊತಿದ್ದಾನೆ, ಅವನೆದುರಿಗೆ ಇವನು ಈ ರೀತಿ ಹೇಳ್ದ. ಪರಮಾತ್ಮ ಅನಿವಾರ್ಯವಾಗಿ ಹೇಳ್ದ, ಏನಂದರೆ, ನೋಡು, ಅವರೆಲ್ಲ ಒಂದೊಂದೇ ಮಾಡಿದ್ರು, ನೀನು 200 ಅಶ್ವಮೇಧ ಯಾಗ ಮಾಡ್ತಿ. ಮುಂದೆ ನಡೆಯೋದನ್ನು ಹೇಳ್ತೀನಿ ಕೇಳು. ಅವರೆಲ್ಲ ಒಂದೊಂದೇ ಮಾಡಿ ಜಗತ್ತಿನಲ್ಲಿ ಮಹತ್ತರವಾದಂತಹ ವಿಪ್ಲವ ನಡೀಲಿಕ್ಕೆ ಅವರು ಕಾರಣರಾಗಿದ್ದಾರೆ. ನೀವು 1-2 ಮಾಡೋದಲ್ಲ, 200 ಮಾಡ್ತಿ. 200ನೇದ್ದು ಮಾಡುವಂಥ ಸಮಯದಲ್ಲಿ ಒಂದು ವಿಚಿತ್ರ ನಡೀತದೆ. ನಿನಗೂ ಆ ಪುರೋಹಿತರಿಗೂ ಲಠಾಪಟಿ ಜಗಳ ಆಗ್ತದೆ. ನೀನು ನಿಮ್ಮೂರಿನಲ್ಲಿದ್ದಂತಹ ಬ್ರಾಹ್ಮಣರನ್ನ, ರಾಜ್ಯದಲ್ಲಿರೋ ಬ್ರಾಹ್ಮಣರನ್ನೆಲ್ಲ ರಾಜ್ಯದಿಂದ ಹೊರಗೆ ಹಾಕ್ತಿ. ಹೆಂಡತಿಯನ್ನು ಮನೆ ಬಿಟ್ಟು ಹೊರಗೆ ಹಾಕ್ತಿ. ಇಂದ್ರದೇವರಿಗೆ ಶಾಪವನ್ನು ಕೊಡ್ತಿ. ಇದೆಲ್ಲ ಮುಂದಕ್ಕೆ ನಡೆಯೋದಿದೆ. ಸಾಧ್ಯದ್ರೆ ಬದಲಾವಣೆ ಮಾಡ್ಕೊ ಅಂತ ಹೇಳ್ದ ಪರಮಾತ್ಮ. ಇವನಿಗೆ ಪ್ರತಿಜ್ಞೆ ಮಾಡಿದ್ನಲ್ಲ ರಾಜ, ನಾನು ಮಾಡಿದ್ದೀನಿ ಪ್ರತಿಜ್ಞೆ ನಡೆಸ್ತೀನಿ ಅಂತ ನಂದ. ಬೇರೆ ಬೇರೆ ಎಲ್ಲ ಯಾಗಗಳನ್ನು ಮಾಡ್ತಿದ್ದ. ಆಪ್ತೋರ್ಯಾಮ ಸೋಮಯಾಗ, ಕಾರೀರಿ ಯಾಗ, ವೃಷ್ಟಿ ನಿಮಿತ್ತವಾಗಿ ಮಾಡ್ತಕ್ಕಂಥದ್ದು, ಇನ್ನೊಂದು ಮತ್ತೊಂದು ಬೇಕಾದಷ್ಟು ಯಾಗಗಳನ್ನು ಮಾಡ್ತಿದ್ದ. ಎಲ್ಲ ಯಾಗ ಮಾಡಿಸ್ಲಿಕ್ಕೆ ಬ್ರಾಹ್ಮಣರು ಬರ್ತಿದ್ದರು. ಯಾವ ಯಾಗವನ್ನು ಮಾಡಿದಾಗಲೂ ಕೂಡ ಪುರೋಹಿತರು ಸಂತೃಪ್ತಿಯಿಂದ ಹೋಗ್ತಿರಲಿಲ್ಲ. ಒಂದು ಸರ್ತೆ ಜನಮೇಜಯ ರಾಜ ಕೇಳ್ದ, ಅಲ್ಲ, ನೀವು ಈ ಸರ್ತಿ ಯಾಗ ಮಾಡಿಸಿರ್ತೀರಿ, ಬೇಕಾದಷ್ಟು ದಕ್ಷಿಣೆ ಕೊಡ್ತೀನಿ, ನಗುಮುಖದಿಂದ ಹೋಗಬಾರ್ದೆ ಅಂದ. ರಾಜ, ನಿಂಗೇನು ಹೇಳೋಣ, ನಿನ್ನ ಹಿತ ನಮಗೆ ಭಾಳ ಬಯಕೆ. ಇಷ್ಟೆಲ್ಲ ಯಾಗಗಳನ್ನು ಮಾಡಿದರೂ ನೀ ಪ್ರಾತಸ್ಮರಣೀಯ ಆಗೋದಿಲ್ಲ. ನಮ್ಮಂಥವ್ರ ಹತ್ರ ಪೌರೋಹಿತ್ಯ, ಮಂತ್ರದ್ರಷ್ಟಾರರಾಗಿರ್ತಕ್ಕಂಥ ವ್ಯಕ್ತಿಗಳು ನಾವು, ನಮ್ಮಂಥವ್ರ ಪೌರೋಹಿತ್ಯ ಮಾಡಿಸಿ ನೀನೊಬ್ಬ ಪ್ರಾತಸ್ಮರಣೀಯ ಆಗಲಿಲ್ಲ ಅಂತಂದ್ರೆ ನಿಜವಾಗಿಯೂ ನಮಗೆ ಬಂದ ಲಾಭ ಏನು? ನೀನೊಬ್ಬ ಪ್ರಾತಸ್ಮರಣೀಯ ಆಗಬೇಕು ಅಂದ್ರೆ ನೀನು ರಾಜಸೂಯ ಅಶ್ವಮೇಧದಂಥ ಯಾಗ ಮಾಡಬೇಕು ಅಂತ ಅವ್ರಂದರು. ಹೌದಾ, ಅಷ್ಟು ದೊಡ್ಡದು ಯಾಗನ? ಹೌದು ರಾಜ, ಹಾಗಾದ್ರೆ ಮಾಡೋಣ ಅಂಥೇಳಿ ಆರಂಭ ಮಾಡಿದೆ. 1 ಮಾಡ್ದ, 2ನೇದು ಮಾಡಬೇಕು ಅಂತ ಬೈಕಿ ಬಂತು. 3 ಮಾಡ್ದ, 100 ಮಾಡೋ ಹಂಗಾಯ್ತು. 100 ಮಾಡ್ದ, 100 ಆಯ್ತು, 150 ಆಯ್ತು, 170, 190, 199 ತನಕ ನಿರಾತಂಕವಾಗಿ ನಡ್ಕೊಂಡು ಹೋಯ್ತು. ಯಾಗ ಮಾಡ್ತಾನೆ ಇದ್ದ ಜನಮೇಜಯ ರಾಜ ಅನ್ನೋದು, ಯಾಗ ಅಂತ ಅನ್ನೋದು ಪ್ರಸಿದ್ಧ ಆಗೋಗ್ಬಿಡ್ತು. 200ನೇ ಯಾಗ ನಡಿಬೇಕು. ಈ ಅಶ್ವಮೇಧ ಯಾಗದಲ್ಲಿ ಒಂದು ವಿಚಿತ್ರವಾಗಿರ್ತಕ್ಕಂಥ ನಿಯಮ ಇದೆ. ಅಶ್ವಮೇಧ ಯಾಗದ ಕೊನೆಯ ಹೋಮ ಏನಿದೆ ಅಲ್ಲ, ಅದನ್ನು ವಪಾಹೋಮ ಅಂತ ಕರೀತಾರೆ. ಅದು ಕಲಿಯುಗದಲ್ಲಿ ವಪಾದಿಂದ ಅಥವಾ ಮಾಂಸದಿಂದ ಯಾಗ ಅನ್ನೋದು ನಿಷಿದ್ಧ. ಯುಗಾಂತರಗಳಲ್ಲಿ ಅದು ನಿಷಿದ್ಧ ಅಲ್ಲ. ಯಾಕಂದರೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ಏನಂತಂದರೆ, ಯಾವುದನ್ನು ನೀವು ಮಾಂಸ ಅಂತ ಹೇಳಿ ನೀವು ಪರಿಗಣನೆ ಮಾಡ್ತೀರೋ ಅದು ಯುಗಾಂತರಗಳಲ್ಲಿ ಮಾಂಸ ಅಲ್ಲ. ಯಾಕೆಂದರೆ ಮಂತ್ರದ್ರಷ್ಟಾರರಾಗಿರ್ತಕ್ಕಂಥ ಋಷಿಗಳು ಮಾಂಸಕ್ಕೋಸ್ಕರ ಬಳಸ್ತಕ್ಕಂತಹ ಪಶುವನ್ನು, ಈಗಿನವರೆಲ್ಲರೂ ಅಂತಾರೆ, ಹಿಂದಕ್ಕೆ ಎಲ್ಲರೂ ಕೂಡ ಮಾಂಸನೇ ತಿಂತಿದ್ದರ್ರಿ, ನೀವು ಬ್ರಾಹ್ಮಣರು ತಿಂತಿದ್ರಿ, ಕ್ಷತ್ರಿಯರು ತಿಂತಿದ್ರು, ಈಗೇನೋ ನೀವು ದೊಡ್ಡ ಸುಭಗ್ರ ಥರ ವಿ ಆರ್ ವೆಜಿಟೇರಿಯನ್ ಅಂತ ನೀವೇನು ಬೋಲ್ಡ್ ಹಾಕೊಳ್ಳೋದು ಬೇಡ, ಯುಗಾಂತರದಲ್ಲಿ ತಿಂತಿದ್ರು ಅಂತೆಲ್ಲ ಹೇಳುತ್ತಾರೆ.
ಮಾಂಸ ತಿಂತಿದ್ದು ಸತ್ಯ, ಆದರೆ ಹೆಂಗೆ ತಿಂತಿದ್ರು ಅಂತ ಕೇಳಿದರೆ ಇವ್ರು ಯಾರಿಗೂ ಕೂಡ ಅದರದ್ದು ಊಹಾನೂ ಸಿಗ್ಲಿಕ್ಕೆ ಸಾಧ್ಯ. ಹೆಂಗೆ ತಿಂತಿದ್ದು ಅಂತಂದರೆ, ಯಜ್ಞಕ್ಕೆ ಯಾವ ಪಶುವನ್ನು ಬಳಸ್ತಿದ್ರೋ ಆ ಪಶುವಿನ ಮಾಂಸದ ಅಡಿಗೆಯನ್ನು ಮಾಡ್ತಿದ್ರು. ಆ ಪಶುವಿಗೆ ಕೇಳ್ತಿದ್ರು, ಮಂತ್ರದ್ರಷ್ಟಾರನಾದ ಆಹುತಿ ಹಾಕುವಂಥ ಬ್ರಾಹ್ಮಣ ಪಶುವನ್ನು ಕರೀತಿದ್ದ, ಕೇಳ್ತಿದ್ದ, ನಿನ್ನ ವಪಾವನ್ನು ಅಂದರೆ ನಿನ್ನ ಶರೀರದ ಮಾಂಸದ ಭಾಗಗಳನ್ನು ತೆಗೆದು ಹೋಮವನ್ನು ಮಾಡ್ತೀನಿ, ಇದರಿಂದ ಇಡೀ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ವಿಧವಾದಂಥ ಶಾಂತ್ಯಾದಿಗಳ ಲಾಭ ಅನ್ನೋದು ಆಗ್ತದೆ, ನೀವು ಒಪ್ಕೊಳ್ತೀಯಾ, ನಿನ್ನ ಶರೀರವನ್ನು ಹಿಂಗೆ ದಾನ ಮಾಡ್ತೀಯಾ ಅಂತ ಕೇಳ್ತಿದ್ರು. ಆ ಪ್ರಾಣಿ ಒಪ್ಪಿಕೊಂಡು ತಾನು ದೇಹತ್ಯಾಗಕ್ಕೆ ಸಿದ್ಧವಾದರೆ ಆವಾಗ ಆ ಪ್ರಾಣಿಯನ್ನು ಕಡಿಯೋದು. ಇದಕ್ಕೆ ಮಾರಣ ಅಂತ ಅನ್ನೋದಿಲ್ಲ, ಇದನ್ನು ಆಲಭನ ಅಂತ ಕರೀತಾರೆ. ಇದಕ್ಕೆ ಶ್ರೀಮದಾಚಾರ್ಯ ನಿರ್ಣಯನೂ ಕೊಟ್ಟಿದ್ದಾರೆ. ಯಜ್ಞೇಶ್ವಾಲಭನಂ ಪ್ರೋಕ್ತಂ ದೇವತೋದ್ದೇಶ್ಯತಃ ಪಶೋ ಹಿಂಸಾ ನಾಮ ತದನ್ಯತ್ರ ತಸ್ಮಾತ್ ತಾಂ ನಾಚರೇದ್ಬುಧಃ ಅಥೋ ಯಜ್ಞೆ ಮೃತಾವೂರ್ಧ್ವಂ ಯಾಂತಿ ದೈವಚ ಪೈತೃಕೆ ಅಥೋ ಲಾಭಾತ್ ಆಲಭನಂ ಯಜ್ಞಸ್ಯ ನತು ಮಾರಣಂ ಅಂತ. ಇದು ಮಾರಣ ಅಲ್ಲ, ಕಿಂತು ಆಲಭನ. ಅನೇಕರು ಈಗಿನವರೆಲ್ಲ ಅರ್ವಾಚೀನ ವಿಮರ್ಶಕರೆಲ್ಲ ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ. ಹೀಗಲ್ಲ, ಪ್ರಾಚೀನ ಪ್ರಕ್ರಿಯೆ ಇರೋದೇ ಬೇರೆ ರೀತಿಯಲ್ಲಿ. ಆ ಮಂತ್ರದ್ರಷ್ಟಾರರಾಗಿರ್ತಕ್ಕಂಥ ಋಷಿಗಳು ಕಲಿಯುಗದಲ್ಲಿ ಇಲ್ಲ, ಆದ್ದರಿಂದಾಗಿ ಆ ಯಾಗಗಳು ನಿಂತು ಹೋದವು. ಯಾವ ಯಾಗಗಳನ್ನು? ಯಜ್ಞದಲ್ಲಿ ಬಳಸ್ತಕ್ಕಂತಹ ಪಶುವನ್ನು ನಿಮಿತ್ತೀಕರಣ ಮಾಡಿಕೊಂಡು ಪಶುಗಳನ್ನು ಹೋಮಿಸುವಂತಹ ಕ್ರಿಯಾ ಏನಿತ್ತು, ಆ ಕ್ರಿಯಾವನ್ನು ನಡೆಸಲಿಕ್ಕೆ ಬೇಕಾಗಿರತಕ್ಕಂತಹ ಮಂತ್ರದ್ರಷ್ಟಾರರಾದಂಥ ಋಷಿಗಳು ಆ ಬಗೆಯ ಜನಾಂಗದವರು ಇಲ್ಲದೇ ಇದ್ದದ್ರಿಂದ ಆ ಹೋಮಗಳನ್ನೂ ಮಾಡ್ತಾ ಇಲ್ಲ. ಯಜ್ಞದಲ್ಲಿ ಮಾಂಸವನ್ನು ಬಳಸ್ತಕ್ಕಂಥದ್ದು ನಿಷಿದ್ಧ ಅಂತ ಈ ಕಾರಣಕ್ಕೋಸ್ಕರ ಕಲಿಯುಗದಲ್ಲಿ ಅದನ್ನು ನಿಷೇಧ ಮಾಡಿದರು. ಆದರೆ ಜನಮೇಜಯ ರಾಜ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಇದು ವಾಸ್ತವದಲ್ಲಿ ಚಾಲ್ತಿಯಲ್ಲಿ ಇತ್ತು. ಅಶ್ವಮೇಧದ ಕೊನೆ ಹೋಮ ವಪಾಹೋಮ ಅಂತ. ವಪಾಹೋಮ ಅಂತಂದರೆ ಕುದುರೆಯಲ್ಲಿರ್ತಕ್ಕಂಥ ವಪ ಅಂತನ್ನುವಂಥ ಒಂದು ಮಜ್ಜಾದ ಭಾಗ, ಅದು ಮಾಂಸದ ಜೊತೆಗೆ ಇರತಕ್ಕಂಥ ಮಜ್ಜೆಯ ಭಾಗ. ಮಜ್ಜ ಅಂದರೆ ಏನು ಅಂತ ನಿಮಗೆ ಹೇಳಬೇಕಂದ್ರೆ, ಕೀಲುಗಳ ಮಧ್ಯದಲ್ಲಿ ಇರತಕ್ಕಂಥ ಒಂದು ಎಣ್ಣೆಯಂಥ ಪದಾರ್ಥ. ನಿಮಗೆ ಚಿಕನ್ ಗುನ್ಯಾ ಯಾರಿಗಾರ ಹಿಂದೊಂದು ರೋಗ ಬರ್ತಿತ್ತು ನೋಡ್ರಿ, ಅದು ಬಂದಿದ್ದಿದ್ರೆ ನಿಮಗೆ ಮಜ್ಜ ಅಂದರೆ ಏನು ಅಂತ ಗೊತ್ತಾಗತ್ತೆ. ಚಿಕನ್ ಗುನ್ಯಾ ಅಂತೊಂದು ಜ್ವರ ಬರ್ತಿತ್ತು, ಅದು ಬಂದಾಗ ಕೀಲುಗಳನ್ನು ಸೊಳ್ಳೆ ಕಚ್ಚಿದ್ದಕ್ಕೋಸ್ಕರ ಕೀಲುಗಳ ಮಧ್ಯದಲ್ಲಿರ್ತಕ್ಕಂತಹ ಮಜ್ಜ ಅದು ಕರಿಗೆ ಹೋಗ್ಬಿಡ್ತಿತ್ತು. ಅದರಿಂದ ಬಂದು ಒಂದು 3 ತಿಂಗಳು ಅತಿ ತೀರ ವಯೋಮಾನ ಕಳೆದವರಿಗೆ 6 ತಿಂಗಳವರೆಗೆ ಆ ಮಜ್ಜ ಅಂತನ್ನೋದು ತಿರ್ಗಾ ರೀಪ್ರೊಡ್ಯೂಸ್ ಆಗದೇ ಇದ್ದದ್ರಿಂದಾಗಿ ಕೀಲುಗಳಲ್ಲಿ ತುಂಬ ನೋವುಗಳು ಬರ್ತಿತ್ತು. ಕೈ ಕಾಲು ಜಾಯಿಂಟ್ಸ್ ಪೇನ್ಗಳು ವಿಪರೀತ ಬರ್ತಿತ್ತು. ಯಾಕಂದರೆ ಆ ಸೊಳ್ಳೆಗಿರುವಂಥ ಸಾಮರ್ಥ್ಯ, ಅದು ಕಚ್ಚಿಬಿಟ್ರೆ ಆ ಮಜ್ಜ ಕರಗಿ ಹೋಗಿಬಿಡ್ತಿತ್ತು. ಅದು ರೀಜನ್ರೇಟ್ ಆಗಲಿಕ್ಕೆ ಅದು ಟೈಮ್ ತೊಗೊಳ್ತಿತ್ತು. ಜ್ವರ ಹೋಗ್ತಿತ್ತು, ಆದರೆ ಈ ಕೈಕಾಲುಗಳ ನೋವು ಮಾತ್ರ ಹೋಗ್ತಿರಲಿಲ್ಲ. ಇತ್ತೀಚೆಗೆ ಬಂದಿತ್ತು, ಅದು ಒಂದು 4 ವರ್ಷದ ಕೆಳಗೆ ಬಂದಿತ್ತು ಆ ರೋಗ. ಆ ಮಜ್ಜ ಅಂತನ್ನೋದು ಏನಿದೆಯಲ್ಲ, ಆ ಮಜ್ಜೆ ಪ್ರಾಣಿಯ ದೇಹದಲ್ಲಿ ಸಂಗ್ರಹೀತವಾದಂತಹ ಭಾಗವನ್ನು ವಪ ಅಂತ ಕರೀತಾರೆ. ಆ ವಪೆಯನ್ನು ತೆಗೆದು ಹೋಮ ಮಾಡಬೇಕು. ಆ ವಪ ತೆಗೆದು ಹೋಮ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಪೌರೋಹಿತ್ಯದ ಅಧ್ವರ್ಯವನ್ನು ವಹಿಸ್ಕೊಂಡಿರ್ತಕ್ಕಂತಹ ಬ್ರಾಹ್ಮಣ ಕುದುರೆಯನ್ನು ಕತ್ತರಿಸಬೇಕು. ಕತ್ತರಿಸಿ ಆ ಕುದುರೆಯ ದೇಹದಲ್ಲಿರ್ತಕ್ಕಂಥ ವಪೆಯನ್ನು ತೆಗೆಯೋದಕ್ಕೆ ಹಿಂದಿನ ದಿವಸ ರಾತ್ರಿ ಕತ್ತರಿಸಬೇಕು. ಪೂರ್ಣಾಹುತಿಯ ಹಿಂದಿನ ಅಂದರೆ ಯಾಗ ಮುಗಿಯುವಂತಹ ಹಿಂದಿನ ದಿವಸ ಕತ್ತರಿಸಬೇಕು. ಅವತ್ತು ರಾತ್ರಿ ಆ ಕುದುರೆಯ ಶವದ ಜೊತೆಗೆ ರಾಜನ ಹೆಂಡತಿ ಅಂದರೆ ಯಜಮಾನನ ಪತ್ನಿ ಮಹಾರಾಣಿ ಅದರ ಜೊತೆಗೆ ಮಲಕ್ಕೋಬೇಕು. ಆ ಶವ ಇಲ್ಲಿರ್ತದೆ ನೋಡ್ರಿ, ಎಷ್ಟು ಕಷ್ಟ ಇದೆ ಅಂದರೆ, ಏನೋ ರಾಜಸೂಯ ಅಶ್ವಮೇಧ ಯಾಗ ತುಂಬ ಸುಲಭವಾಗಿದೆ, ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ, ಹೋಗ್ಬಿಟ್ಟು ಆರಾಮಾಗಿ ಹೆಸರು ಎಷ್ಟು ಕೇಳ್ತೀವೋ ಅದರ ಪ್ರಕ್ರಿಯೆ ಕೇಳಿಬಿಟ್ರೆ ಅಳು ಬಂದ್ಬಿಡ್ತದೆ. ಆ ಒಬ್ಬಳೇ ಹೆಣ್ಮಗಳು ಆ ಕುದುರೆಯ ಶವದ ಜೊತೆಗೆ ಮಲಕ್ಕೋಬೇಕು. ಇದು ಯಾಗಾಂಗವಾಗಿರತಕ್ಕಂಥ ಕೃತಿಗಳು. ಇದು ಇಷ್ಟೊಂದು ಕಠಿಣವಾಗಿದೆ. ಯಾಕಂದರೆ ಅಂಥ ಉತ್ತಮೋತ್ತಮವಾದಂತಹ ಪುಣ್ಯವನ್ನು ಹೇಳಬೇಕಾದ್ರೆ ಅದಕ್ಕೆ ಏನೇನು ಅಂಗವಾದಂಥದ್ದು ಏನೇನು ಕೆಲಸಗಳನ್ನು ಹೇಳ್ತಾರೆ ಎಲ್ಲನೂ ಮಾಡ್ತಾ ಬರಬೇಕು. ಅಕ್ಕಿ ಮಲ್ಕೋಬೇಕು. ಮಾರನೇ ದಿವಸ ಅದನ್ನು ಏನು ಮಾಡ್ತಾನೆ, ವಪೆಯನ್ನು ಪುರೋಹಿತ ಸಂಗ್ರಹವನ್ನು ಮಾಡಿಕೊಂಡು ಆನಂತರದಲ್ಲಿ ಅದಕ್ಕೆ ವೇದೋಕ್ತವಾದ ಮಂತ್ರಗಳಿಂದ ಹೋಮವನ್ನು ಮಾಡ್ತಾನೆ. ಅಲ್ಲಿಂದ ಪೂರ್ಣಾಹುತಿ ಆಗ್ತದೆ, ಅಶ್ವಮೇಧ ಯಾಗ ಮುಗೀತದೆ. ಜನಮೇಜಯ ರಾಜನ ಹೆಂಡತಿ 199 ಅಶ್ವಮೇಧದಲ್ಲಿ ಪಾಲ್ಗೊಂಡಾಕಿ. ಆಕೆ ಏನು ಇದೇನು ಇದಂ ಪ್ರಥಮತಃ ಏನು ಆಕೆ ಮಲ್ಕೊಳ್ತಿರೋದಲ್ಲ.
200ನೇ ಅಶ್ವಮೇಧ ಯಾಗದಲ್ಲಿ ಏನಾಯಿತು ಸ್ವಾರಸ್ಯ ಅಂತಂದರೆ, ಅವಳು ಮಲಕ್ಕೊಂಡಿದ್ಲು, ಕುದುರೆಯನ್ನು ಕಡಿದಿದ್ರು, ನಿದ್ದೆ ಮಾಡ್ತಾ ಇದ್ಲು. ನಿದ್ದೆ ಮಾಡ್ತಿರ್ಬೇಕಾದ್ರೆ ಸರಿರಾತ್ರಿಯ ಹೊತ್ತಿನಲ್ಲಿ ಕುದುರೆಯ ದೇಹದಲ್ಲಿ ಜೀವ ಸಂಚಾರ ಆಯಿತು. ಕುದುರೆ ಎದ್ದು ನಿಂತುಕೊಳ್ತು. ನಿಂತು ತಾನು ಏನು ಮಾಡ್ತು ಅಂದರೆ ಆ ವಪುಷ್ಟಮೆಯನ್ನು ಭೋಗ ಮಾಡ್ತು. ಇದನ್ನು ರಾಜ ಕಣ್ಣಾರೆ ನೋಡ್ದ. ಎಲ್ಲವೂ ವಿಚಿತ್ರವಾದಂತಹ ಘಟನೆಗಳು, ಹಿಂದೆಂದಿಗೂ ನಡೀದೇ ಇರುವಂತಹದ್ದು ಘಟನೆ. ಅದು ಭೋಗ ಮಾಡ್ತಿದೆ, ಇವಳು ಭೋಗಕ್ಕೆ ಒಳಗಾಗಿದ್ದಾಳೆ, ಇವಳು ಸುಮ್ಮನಿದ್ದಾಳೆ. ಇದನ್ನೆಲ್ಲ ನೋಡಿದಾಗ ಕೋಪ ಬಂದು ಹೋಯ್ತು ಜನಮೇಜಯರಾಜನಿಗೆ. ತಕ್ಷಣದಲ್ಲಿ ಫರಮಾನ್ ಹೊರಡಿಸಿದ, ಈ ಕುದುರೆಯನ್ನು ಸರಿಯಾಗಿ ಕಳೆದಿರಲಿಲ್ಲ, ಆದ್ದರಿಂದ ಈ ಪುರೋಹಿತರುಗಳು ವಿದ್ಯುಕ್ತವಾದ ಕರ್ಮವನ್ನು ಮಾಡ್ತಿಲ್ಲ. ವಿದ್ಯುಕ್ತವಾದ ಕರ್ಮವನ್ನು ಮಾಡದೇ ಇದ್ದಿದ್ದರಿಂದ ಇವರು ಯಾರೂ ಕೂಡ ನನ್ನ ರಾಜ್ಯದಲ್ಲಿ ವಾಸ ಮಾಡೋದು ಬೇಡ, ಈ ಬ್ರಾಹ್ಮಣರನ್ನೆಲ್ಲರನ್ನು ಮೊದಲು ಹೊರಗೆ ಹಾಕ್ರಿ ಅಂತ ಹೊರಗೆ ಹಾಕಿ. ಎರಡನೇದಾಗಿ ಆ ಪುರೋಹಿತರುಗಳು ಕೇಳಿದ್ರು, ನಮ್ಮನ್ನು ಹೊರಗೆ ಹಾಕು, ಬೇಡ ಅನ್ನೋದಿಲ್ಲ, ಮೊದಲು ಏನು ನಡೀತು ಅಂತ ಯೋಚನೆ ಮಾಡೋಣ, ಆಮೇಲೆ ಹೊರಗೆ ಹಾಕು ಅಂತ ಕಾರ್ಯಕ್ರಮ ಇಲ್ಲ. ಎರಡನೇದು ಹೇಳ್ತೀನಿ ಅಂದ. ಇವಳು ಭೋಗಕ್ಕೊಳಗಾಗಿದ್ದಾಳೆ, ಆದ್ದರಿಂದಾಗಿ ಇವಳು ಅಶುದ್ಧಳಲ್ಲು, ಇವಳನ್ನು ತವ್ರ ಮನೆಗೆ ಕಳಿಸ್ಬಿಡು, ಇವಳು ಅಗ್ರಾಹ್ಯ ವ್ಯಕ್ತಿ. ಎರಡನೇ. ಆವಾಗ ಅವರಂದರು, ರಾಜ ಏನು ನಡೀತಿದೆ ಅನರ್ಥ ಅಂತ ಅನ್ನೋದನ್ನು ನೋಡೋಣ, ಅವಸರ ಪಡಬೇಡ, ನೀ ಈ ರೀತಿ ಮಾತಾಡಿಬಿಟ್ಟಿ ಅಂದರೆ ಆಮೇಲೆ ಅದರದಂತೆ ನಡ್ಕೋಬೇಕಾಗತ್ತೆ, ನೀ ರಾಜ್ಯದಿಂದ ಹೊರಗೆ ಹಾಕಿದಿ ಅಂದರೆ ಬ್ರಾಹ್ಮಣರ ಶಾಪ ಬರಬಹುದು, ತಾಳು ಅಂತ ಹೇಳಿ ಅಧ್ವರ್ಯು ತುಂಬ ಬಲವಂತ ಮಾಡ್ದ. ರಾಜ ನಿಂತ. ಆ ಕಾಲದಲ್ಲಿ ಮಂತ್ರದ್ರಷ್ಟಾರನಾದಂತಹ ಬ್ರಾಹ್ಮಣ ತನ್ನ ದಿವ್ಯ ದರ್ಶನವನ್ನು ಬಳಸಿ ನೋಡಿದರೆ ಆ ಕುದುರೆ ಭೋಗವನ್ನು ಮಾಡ್ತಿಲ್ಲ, ಆ ಕುದುರೆಯ ದೇಹದಲ್ಲಿ ಇಂದ್ರದೇವರು ಬಂದು ಭೋಗ ಮಾಡ್ತಾ ಇದ್ದಾರೆ. ಈ ವೃತ್ತಾಂತವನ್ನು ಏನು ಮಾಡ್ದ ಅವ ಅಧ್ವರ್ಯುವಾದಂಥ ಬ್ರಾಹ್ಮಣ ಜನಮೇಜಯರಾಜನಿಗೆ ಹೇಳ್ದ, ಹಿಂಗೆ ನಡೀತಾ ಇದೆ. ಸಿಟ್ಟು ಬಂತು ಜನಮೇಜಯರಾಜನಿಗೆ. ಇನ್ನು ಮುಂದೆ ಅಶ್ವಮೇಧ ಯಾಗ ಅಂತನ್ನೋದು ಕಲಿಯುಗದಲ್ಲಿ ನಡೀದೇ ಹೋಗಲಿ, ಇಂದ್ರದೇವರಿಗೆ ಅಶ್ವಮೇಧ ಯಾಗದಲ್ಲಿ ಆಹುತಿ ಸಿಗದೇ ಹೋಗಲಿ. ಇಂದ್ರದೇವರಿಗೂ ಶಾಪ ಕೊಟ್ಟ, ಅಶ್ವಮೇಧ ಯಾಗಕ್ಕೆ ಶಾಪ ಕೊಟ್ಟ. ಆನಂತರದಲ್ಲಿ ಏನು ಮಾಡ್ದ ಅಂದರೆ ತನ್ನ ಹೆಂಡತಿಯನ್ನು ರಾಜ್ಯದಿಂದ ಹೊರಹಾಕಿದ, ಬ್ರಾಹ್ಮಣರನ್ನು ಹೊರಗೆ ಕಳಿಸಿದ. ಎಲ್ಲ ನಡೆದೋಯ್ತು. ಅಷ್ಟು ತುಂಬಿ ಜನಸಮ್ಮರ್ದದಿಂದ ಕಂಗೊಳಿಸ್ತಕ್ಕಂತಹ ರಾಜನ ರಾಜ್ಯ ರಾಜಧಾನಿ ಇವ ಈ ರೀತಿ ಆರ್ಡರ್ಗಳನ್ನು ಪಾಸ್ ಮಾಡ್ತಿರೋ ಹಾಗೆ, ಈ ಆಜ್ಞಾಗಳನ್ನು ಹೊರಡಿಸ್ತಿರೋ ಹಾಗೆ ಸ್ಮಶಾನ ಭೂಮಿ ಯಾವ ರೀತಿ ಹಾಳ ಸುರಿತಿರಬೇಕು, ಉತ್ತರ ಕ್ಷಣದಲ್ಲಿ ಹಂಗಾಗೋಗ್ಬಿಡ್ತು ಭೂಮಿ. ಎಲ್ಲರೂ ಎದ್ದೊರಟೋಗ್ಬಿಟ್ರು. ಬ್ರಾಹ್ಮಣರು ಯಾವಾಗ ಎದ್ದೋಗ್ಬಿಟ್ರು ಆವಾಗ ಸರ್ವ ವ್ಯಕ್ತಿಗಳು, ಪ್ರಜಾವರ್ಗದವರು, ಬಂದಂಥವರು, ಆಹ್ವಾನಿತರು, ಅತಿಥಿಗಳು, ಅಭ್ಯಾಗತರು ಎಲ್ಲರೂ ಎದ್ದು ಹೊರಟುಬಿಟ್ರು. ಏನಾಯಿತು ಅಂತ ಊಹೆ ಮಾಡೋ ಅಷ್ಟರಲ್ಲಿ ಎಲ್ಲರೂ ಎದ್ದು ಹೋದ ಮೇಲೆ ಏಕಾಂಗಿಯಾಗಿ ಜನಮೇಜಯರಾಜ ಕುಸ್ತು ಕೂತ್ಕೊಂಡ. ಏನು ನಡೆದೋಯ್ತು? ಆವಾಗ ಗಂಧರ್ವರುಗಳಲ್ಲಿ ವಿಶ್ವಾವಸು ಅಂತನ್ನೋಂಥವನು ಒಬ್ಬವನು ಬುದ್ಧಿವಂತನಾದಂಥ ಗಂಧರ್ವ. ಜನಮೇಜಯರಾಜನಿಂದಾಗಿ ಅವ ಪ್ರತಿ ಬಾರಿ ಅಶ್ವಮೇಧದ ಯಾಗದಲ್ಲಿ ಆಹುತಿಯನ್ನು ಸ್ವೀಕಾರ ಮಾಡಿದವನು. ಅವನಿಗೆ ಜನಮೇಜಯರಾಜನಿಂದ ಆಗಿರತಂತಹ ಪ್ರಮಾದದ ಅರಿವು ಬಂತು. ಇವನಿಗೆ ಒಂದು ಕಡೆಗೆ ತಪ್ಪು ತಿಳುವಳಿಕೆ ಬಂದಿದೆ, ಅದನ್ನು ಸರಿ ಮಾಡಬೇಕು ಅಂತ ಜನಮೇಜಯರಾಜನ ಹತ್ರ ಬಂದ. ಎಲ್ಲ ಆಗೋಗ್ಬಿಟ್ಟಿತ್ತು. ತಲೆ ಮೇಲೆ ಕೈ ಹೊತ್ಕೊಂಡು ಜನಮೇಜಯರಾಜ ಕೂತಿದ್ದ. ಬ್ರಾಹ್ಮಣರೆಲ್ಲ ಎದ್ದು ಹೋಗಿದ್ರು, ಹೆಂಡತಿನೂ ಹೊರಟು ಹೋಗಿದ್ಲು, ಎಲ್ಲ ಆಗೋಗಿತ್ತು. ಬಂದ, ಕೇಳ್ದ, ರಾಜ ನೀ ಏನು ಮಾಡಿದಿ ಅಂತ ನಿನಗೆ ಗೊತ್ತಾಯ್ತಾ? ಏನು ಮಾಡಿದ್ದೀನಿ? ಇದೆಲ್ಲ ಏನೇನು ಯಾರ್ಯಾರು ಅಯೋಗ್ಯತನದ ಕರ್ಮಕ್ಕೆ ಯಾರ್ಯಾರು ಕಾರಣಕರ್ತರೋ ಎಲ್ಲರನ್ನು ಎತ್ತಿ ಹೊರಗೆ ಹಾಕಿದ್ದೀನಿ, ಅಷ್ಟೇ ನಾನು ಮಾಡಿರೋದು, ಇನ್ನೇನಿಲ್ಲ. ಅಲ್ಲ, ಮೊದಲು ಏನು ನಡೀತು ಅಂತ ಗೊತ್ತಾಗಿದೆಯಾ ನಿನಗೆ? ಇಲ್ಲ. ಇದೇ ಯಾಗ ಎಲ್ಲ ಸರಿಯಾಗಿ ನಡೀಲಿಲ್ಲ, ನನ್ನ ಹೆಂಡತಿ ಅಯೋಗ್ಯಳು ಅಂತೆಲ್ಲ ಬೈದ. ಹಾಗಾಗಿಲ್ಲ. ನೀನು 100ನೇ ಅಶ್ವಮೇಧ ಮಾಡಿದ್ರೇ ಏನಪ್ಪ ಅಂದರೆ ಇಂದ್ರ ಪದವಿಗೆ ಬರಬೇಕು ಒಬ್ಬ ವ್ಯಕ್ತಿ. ಇಷ್ಟೊಳಗಾಗಲೇ ಎಲ್ಲರಿಗೂ ಪ್ರಶ್ನೆ ಬಂದುಬಿಟ್ಟಿರ್ತದೆ. 100 ಅಶ್ವಮೇಧ ಯಾಗವನ್ನು ಮಾಡಿದ್ರೇ ಇಂದ್ರ ಪದವಿಗೆ ಬರಬೇಕು. 200ನೇ ಅಶ್ವಮೇಧ ಯಾಗವನ್ನು ಮಾಡಿಯೂ ನೀನು ಇನ್ನೂ ಭೂಮಂಡಲದಲ್ಲಿ ಇದ್ದೀಯಾ? ನೀನು ಇರೋದಲ್ಲ, ಸದೇಹವಾಗಿ ಮುಂದಕ್ಕೆ ಇಂದ್ರ ಸಿಂಹಾಸನದಲ್ಲಿ ಹೋಗಿ ಕೂಡ್ತೀಯ. ಇಂದ್ರದೇವರು ನಿನಗೆ ಸಿಂಹಾಸನ ಬಿಟ್ಟು ಕೊಡ್ತಾರ? ಅವ್ರು ಆ ರೀತಿ ಬಿಟ್ಟು ಕೊಡೋರ? ತ್ರಿಲೋಕದಲ್ಲಿ ತಮ್ಮ ಅಧೀನದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಯೋಗ್ಯತಾ ಮೀರಿ ಪುಣ್ಯ ಸಂಪಾದನೆ ಮಾಡಬಾರ್ದು ಅನ್ನೋ ಸಂಕಲ್ಪದವರವರು. ತತ್ವಾಭಿಮಾನಿ ದೇವತೆಗಳು ಅಂತಂದ್ರೆ ಅವ್ರು ಅದನ್ನು ಮೀರಿ ಮಾಡಬಾರ್ದು ಅಂತನ್ನುವಂಥ ವ್ಯವಸ್ಥೆ ಇಟ್ಕೊಂಡಿರ್ತಾರೆ.
ಅದಕ್ಕಾಗಿ ಅವ್ರು ಏನು ಮಾಡಿದರು ಅಂತಂದ್ರೆ ನಿಂಗೆ ಒಂದು ದೃಶ್ಯವನ್ನು ತೋರಿಸಿದ್ರು. ಅವರು ಏನು ತೋರಿಸಿದ್ರು ಅಂದರೆ, ತಾವು ನಿನ್ನ ಪತ್ನಿಯನ್ನು ಭೋಗ ಮಾಡ್ತಿರೋ ಹಂಗೆ ತೋರಿಸಿದ್ರು. ನೀ ಏನು ಅನ್ಕೊಂಡ್ಬಿಟ್ಟು ನಿನ್ನ ಪತ್ನಿ ವ್ಯಭಿಚರಿತಳಾಗಿದ್ದಾಳೆ ಅಂತ. ನಿನ್ನ ಹೆಂಡತಿ ಅಂತ ಅಂದ್ಕೊಂಡಿದ್ದೀಯಾಳ, ಅವಳು ಯಾರು ಅಂತ ನಿನಗೆ ಗೊತ್ತಿದೆಯಾ ಅಂತ ಕೇಳ್ದ ವಿಶ್ವಾಸವನ್ನು. ಯಾರು? ನನ್ನ ಹೆಂಡತಿ ಅಂದ್ರೆ ನನ್ನ ಹೆಂಡತಿ. ಯಾರು ಅವಳು? ನಿನ್ನ ಹೆಂಡತಿ ಅಲ್ಲ, ನಿನ್ನ ಹೆಂಡತಿ ಯಾರು ಅನ್ನೋದನ್ನು ನಾ ಹೇಳ್ತೀನಿ ಕೇಳು. ಅವಳು ವಾಸ್ತವದಲ್ಲೇ ವಪುಷ್ಟಮ ಅಂತನ್ನೋ ಹೆಸರಿನ ಇಂದ್ರಲೋಕದ ನರ್ತಕಿ. ಅವಳು ನಿತ್ಯದಲ್ಲಿಯೂ ಕೂಡ ಇಂದ್ರದೇವರ ಭೋಗಕ್ಕೆ ಒಳಗಾಗಬೇಕಾಗಿರತಕ್ಕಂತಹ ಸ್ತ್ರೀ ವ್ಯಕ್ತಿ ಅವಳನ್ನು ಇಲ್ಲಿ ನೀ ಏನೋ ಭೋಗ ಮಾಡಿದೆ ಅಂದರೆ ನಿನಗೆ ಭೋಗಕ್ಕೆ ಅವಳು ಸಿಕ್ಕಿದ್ಲು ಅಂದರೆ ನಿನ್ನ ಪುಣ್ಯ ಅಂತ ಅನ್ಕೋ. ಇದು ಮೊದಲನೇದು. ಎರಡನೇದ್ದು, ಇಂದ್ರದೇವರಿಗೆ ತಮ್ಮ ಕೆಳಗಿರತಕ್ಕಂತಹ ಸ್ತ್ರೀ ಸಾಮಾನ್ಯರನ್ನು ಭೋಗ ಮಾಡ್ತಕ್ಕಂಥದ್ದು ಅವ್ರ ಶರೀರದಲ್ಲಿ ಪ್ರವೇಶ ಮಾಡ್ತಕ್ಕಂತಹ ಸಾಮರ್ಥ್ಯ ಇದೆ. ಅದನ್ನು ಋಕ್ಷವಾಖಂಡದ ವಿವಾಹದ ಮಂತ್ರಗಳಲ್ಲೆಲ್ಲ ಹೇಳ್ತಾರೆ. ಅಗ್ನಿ ಯಾವಾಗ ಭೋಗ ಮಾಡ್ತಾನೆ, ಗಂಧರ್ವ ಯಾವಾಗ ಭೋಗ ಮಾಡ್ತಾನೆ, ಚಂದ್ರ ಯಾವಾಗ ಭೋಗ ಮಾಡ್ತಾನೆ, ಇಂದ್ರದೇವರು ಯಾವಾಗ ಭೋಗ ಮಾಡ್ತಾರೆ ಅಂತ ಹೇಳಿ ಆಯಾ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ ಋಕ್ಷವಾಖಂಡದ ಮಂತ್ರಗಳಲ್ಲಿ ಹೇಳ್ತಾರೆ. ಅವಳನ್ನು ಗೌರಿ ಅಂತ ಯಾವಾಗ ಕರೀತಾರೆ, ಕನ್ಯಾ ಅಂತ ಯಾವಾಗ ಕರೀತಾರೆ, ನಬ್ನ ಅಂತ ಯಾವಾಗ ಕರೀತಾರೆ, ವೃಷಲಿ ಅಂತ ಯಾವಾಗ ಕರೀತಾರೆ. ಪ್ರತಿಯೊಂದು ಕಾಲದಲ್ಲಿ ಸ್ತ್ರೀ ದೇಹಕ್ಕೆ ಹೆಸರುಗಳು ಬೇರೆ ಬೇರೆ ಆಗ್ತಾ ಹೋಗ್ತವೆ. ಒಂದೇ ಹೆಸರಿಲ್ಲ ಅಲ್ಲೇ. ಎಂಥ ಅವಸ್ಥೆಯಲ್ಲಿರ್ತಕ್ಕಂಥ ಕನ್ಯಾವನ್ನು ದಾನ ಮಾಡ್ತೀನಿ ಅಂತಂದು ಹೇಳಿ ಕನ್ಯಾಪಿತೃ ಹೇಳಿಬಿಟ್ಟು ಕನ್ಯಾವನ್ನು ಕೊಡಬೇಕು. ಆಯಾ ಶರೀರದ ಆಯಾ ದೇಹದ ಅವಸ್ಥೆಗಳಲ್ಲಿ ಆಯಾ ದೇವತೆಗಳು ಬರದೇ ಹೋದರೆ ಸ್ತ್ರೀ ಶರೀರ ವಿಕಾಸವನ್ನೇ ಪಡೆಯೋದಿಲ್ಲ. ಒಂದು ವಿಕಾಸ ಬರಲಿಲ್ಲ ಅಂದರೂ ಸ್ತ್ರೀ ದೇಹಕ್ಕೆ ಏನಾಗೋದಿಲ್ಲ ಅಂದರೆ ಮುಂದಕ್ಕೆ ಅವರು ಬಳಲಿಕೆಗೆ ಒಳಗಾಗ್ತಾರೆ. ಯಾವ್ದು ಬೇಕಾದರೂ ಆಗ್ಬೋದು, ಗರ್ಭಾಶಯ ಬೆಳೆದೇ ಹೋಗ್ಬೋದು, ಅಥವಾ ಶರೀರದಲ್ಲಿ ಅಭಿವೃದ್ಧಿ ಆಗದೆ ಹೋಗ್ಬೋದು, ಕೂದಲುಗಳು ಏನೇನು ಮುಂದಕ್ಕೆ ಸೃಷ್ಟಿ ಪ್ರಕ್ರಿಯೆಗೆ ಅನುಕೂಲಕರವಾಗಿರತಕ್ಕಂಥದ್ದು ಸ್ತ್ರೀ ಶರೀರದಲ್ಲಿ ಏನೇನಿದೆಯೋ ಅದೆಲ್ಲ ಅಭಿವೃದ್ಧಿ ಆಗಲಿಕ್ಕೆ ಆ ದೇವತಾ ಪ್ರವೇಶ ಅನ್ನೋದು ಅನಿವಾರ್ಯ. ಅವರು ಪ್ರತಿ ವ್ಯಕ್ತಿಗಳ ಶರೀರದಲ್ಲಿ ಹೋಗಬೇಕಾದಂಥವ್ರು. ಅವರು ಪ್ರತಿ ವ್ಯಕ್ತಿಗಳನ್ನು ಈ ರೀತಿಯಲ್ಲಿ ಭೋಗ ಮಾಡ್ತಾರೆ. ಅವರು ನಿನ್ನ ಹೆಂಡತಿ ಯಾವ ಮಹಾ ದೊಡ್ಡವಳು, ಪ್ರತಿ ಸ್ತ್ರೀ ವ್ಯಕ್ತಿಯನ್ನು ಈ ರೀತಿ ಭೋಗ ಮಾಡ್ತಾರೆ ಅವರು ಇಂದ್ರದೇವರು. ನಿನ್ನ ಹೆಂಡತಿ ಏನು ಮಹಾ ದೊಡ್ಡವಳಲ್ಲ. ಅದರಲ್ಲೂ ಅವರು ಆ ಸ್ತ್ರೀ ವ್ಯಕ್ತಿ ಅನ್ನೋಳು ನಿಯತ ಸ್ತ್ರೀ ಇಂದ್ರದೇವರಿಗೆ. ಅದರಿಂದಾಗಿ ಅವಳು ನಿನಗೆ ಸಿಕ್ಕಿದ್ದು ಪೂರ್ವ ಪುಣ್ಯೋದಯನೇ ಹೊರತಾಗಿ ಇಂದ್ರದೇವರಿಗೆ ಸಿಕ್ಕಿದ್ದು ಏನು ಮಹಾಪಾಪ ಏನಲ್ಲ. ಇದು ಮೊದಲನೇದು. ಆದ್ದರಿಂದ ಇಂದ್ರದೇವರು ತಾವು ಈ ಕೆಲಸವನ್ನು ಮಾಡಿದ್ರು. ಇದರಲ್ಲಿ ಪುರೋಹಿತನ ತಪ್ಪು ಯಾವುದೂ ಇರಲಿಲ್ಲ. ಮೊದಲನೇದ್ದು ಇಂದ್ರದೇವರು ತಪ್ಪಲ್ಲ. ಯಾಕೆ ಅಂತಂದರೆ ಅವರು ತ್ರಿಲೋಕವನ್ನು ನಿಯಂತ್ರಣ ಮಾಡಬೇಕಾದವರು. ಯೋಗ್ಯತಾಕ್ಕಿಂತಲೂ ಅಧಿಕವಾದ ಪುಣ್ಯ ನಿನ್ನಿಂದ ಸಂಚಯ ಆಗಬಾರದು ಅಂತ ಅವರು ನಿನ್ನ ಯಾಗವನ್ನು ಹಾಳು ಮಾಡಲಿಕ್ಕೆ ಈ ಕರ್ಮವನ್ನು ಮಾಡಿದ್ದಾರೆ. ನಿನ್ನ ಹೆಂಡತಿಯ ತಪ್ಪು ಇದರಲ್ಲಿ ಏನೂ ಇಲ್ಲೇ ಇಲ್ಲ. ಯಾಕೆಂದರೆ ನಿಯತ ಭೋಗಕ್ಕೆ ಒಳಗಾಗಬೇಕಾಗಿರ್ತಕ್ಕಂಥ ಸ್ತ್ರೀ ಪ್ರಾಪ್ತ ಪುರುಷನನ್ನು ತ್ಯಾಗ ಮಾಡತಕ್ಕಂಥದ್ದು ಅವಳಿಗೆ ಅಧಿಕಾರವೇ ಇಲ್ಲ. ಆದ್ದರಿಂದಾಗಿ ಅವಳು ಮಾಡಿದ್ದು ಅವಳದು ಏನೂ ತಪ್ಪಿಲ್ಲ. ಯಾಕೆಂದರೆ ಬೇರೆ ಸ್ತ್ರೀಯರಿಗೂ ಅವಳಿಗೂ ತುಂಬ ವ್ಯತ್ಯಾಸ ಇದೆ. ಆದ್ದರಿಂದಾಗಿ ಅವಳು ದೋಷ ಅಲ್ಲ. ಆದ್ದರಿಂದ ನೀ ಇಂದ್ರದೇವರಿಗೆ ಶಾಪ ಕೊಟ್ಟಿದ್ದು ತಪ್ಪು, ನಿನ್ನ ಹೆಂಡತಿಯನ್ನು ಹೊರಹಾಕಿದ್ದು ತಪ್ಪು, ನಿರಪರಾಧಿನಿ ಅವಳು. ಇನ್ನು ಮೂರನೇದ್ದು, ಇದು ಇಂದ್ರದೇವರು ಮಾಡಿರುವಂತಹ ಕಾರ್ಯಕ್ರಮ ಆದದ್ರಿಂದ ಬ್ರಾಹ್ಮಣರ ಇದರಲ್ಲಿ ಯಾವ ವಿಧವಾದ ಪಾತ್ರವೂ ಇಲ್ಲ. ಬ್ರಾಹ್ಮಣರನ್ನೆಲ್ಲರನ್ನೂ ರಾಜ್ಯಭ್ರಷ್ಟರನ್ನು ಮಾಡಿದೆ, ಮನೆಯಿಂದ ಹೊರಗಾಕಿದೆ, ದೇಶದಿಂದ ಹೊರಗಾಕಿದೆ. ಅವರೆಲ್ಲರೂ ಅನ್ನಾನ್ನಗತಿಕರಾಗಿ ಕಾಡಿಗೆ ಹೋಗಿ ಕೂತ್ಕೊಂಡ್ರವರು. ಅವರೆಲ್ಲ ಅವ್ರ ಹೆಂಡತಿ, ಅವ್ರ ಮಕ್ಕಳು ಅವರೆಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟರೆ ನಿನಗೆ ಒಳ್ಳೆಯದಾಗೋದು ಅಂತಿದೆಯಾ? ಅದಕ್ಕೋಸ್ಕರ 200 ಅಶ್ವಮೇಧ ಯಾಗ ಮಾಡಿ ಏನು ಪುಣ್ಯ ಸಂಪಾದನೆ ಮಾಡಿದ್ದೆಲ್ಲ ಅದೆಲ್ಲ ಜರ್ರಂತ ಒಂದೇ ಸಮಯಕ್ಕೆ ಏನಾಗ್ಬಿಟ್ಟಿದೆ, ಅದು ಸಂಪೂರ್ಣ ಇಳಿದು ಹೋಗಿದೆ. ಇದರಲ್ಲಿಂದ ಇಂದ್ರದೇವರಿಗೆ ಹಾನಿ ಆಗಲಿಲ್ಲ, ನಿನ್ನ ಹೆಂಡತಿಗೂ ಹಾನಿ ಆಗಲಿಲ್ಲ. ಬ್ರಾಹ್ಮಣರು ಇಲ್ಲಿ ತಿನ್ನೋದನ್ನು ಹೋಗಿ ಕಾಡಿನಲ್ಲಿ ತಿನ್ಲಿಕ್ಕೆ ಮಾಡಿದರು, ಅವರಿಗೂ ಏನೂ ಹಾನಿ ಆಗಲಿಲ್ಲ. ಆದದ್ದು ಯಾರಿಗೆ ಹಾನಿ? ನಿನಗೆ ಮಾತ್ರ. ಅದಕ್ಕೆ ಯೋಚನೆ ಮಾಡ್ಕೋ. ಈಗಲಾದ್ರೂ ಬುದ್ಧಿಯಲ್ಲಿ ತಂದ್ಕೊಂಡು ನಿನ್ನ ಹೆಂಡತಿಯನ್ನು ಕರ್ಕೊಂಬ, ಬ್ರಾಹ್ಮಣರನ್ನು ಕರೆದಿಟ್ಕೊಂಡು ಮಂಗಳಮಯವಾಗಿ ರಾಜ್ಯಭಾರವನ್ನು ಮಾಡು. ನೀನು ಹೆಂಗೂ ನೀನು ಶಾಪ ಕೊಟ್ಟಿದ್ದಾಗಿದೆ, ಇನ್ನು ಮುಂದೆ ಅಶ್ವಮೇಧ ಯಾಗ ಮಾಡೋದಿಲ್ಲ ಅಂಥೇಳಿ ಮಾಡಲಾರದೆ ಇರು ಅಂತ ಹೇಳಿ ವಿಶ್ವಾವಸು ಗಂಧರ್ವ ಬಂದುಬಿಟ್ಟು ವಿವೇಕವನ್ನು ಜನಮೇಜಯ ರಾಜನಿಗೆ ಹೇಳಿದ. ಓಹ್, ಇಂಥ ಅನರ್ಥ ನಾವು ಅಂದ್ಕೊಂಡಿರ್ತೀವಿ, ನಾವು ಏನು ಕಣ್ಣಾರೆ ಕಂಡಿರ್ತೀವೋ ಅದೇ ಸತ್ಯವಾದದ್ದು, ಅದರ ಆಧಾರದ ಮೇಲೆ ನಾವೇನು ನಿರ್ಧಾರ ಮಾಡ್ತಿದ್ದೀವೋ ನಾವು ಸರಿಯಾಗೇ ನಿರ್ಧಾರ ಮಾಡ್ತಿದ್ದೀವಿ ಅಂತ ಒಂದೇ ಕ್ರಮದಲ್ಲಿ ನಮ್ಮ ಜ್ಞಾನದ ಮೇಲೆ ನಮಗೆ ತುಂಬ ನಂಬಿಕೆ ಇರ್ತದೆ. ಇಂಥ ಒಂದು ಅನರ್ಥ ನಡೆದಿದೆ ಅನ್ನೋದೇ ನಂಗೆ ಗೊತ್ತಿಲ್ಲ. ಗೌತಮರಿಗೆ ಯಾವ ರೀತಿಯಾದಂತಹ ಅನರ್ಥ ಆಗಿತ್ತೋ ಅದೇ ಕ್ರಮದ ಅನರ್ಥ ಯಾರಿಗಾಯಿತು? ಜನಮೇಜಯ ರಾಜನಿಗೂ ಆಯಿತು. ಯೋಗ್ಯತಾಕ್ಕಿಂತ ಅಧಿಕ ಪುಣ್ಯ ಸಂಚಯ ಮಾಡಿದ್ದ, ಪುಣ್ಯ ಹೊರಟೋಯ್ತು. ಕರ್ಕೊಂಬಂದ. ಈಗ ಕರ್ಕೊಂಬಂದ್ಮೇಲೆ ಮುಂದಿನ ಪ್ರಶ್ನೆ ಏನು? ಬ್ರಾಹ್ಮಣರನ್ನೆಲ್ಲ ಕರ್ಕೊಂಬಂದ, ನಂದು ಅಪರಾಧ ಆಯಿತು, ಹೋದ, ಕ್ಷಮೆಯಾಚನೆಯನ್ನು ಬೇಡ್ದ. ಬ್ರಾಹ್ಮಣರು ಕೂಡ ಅವ್ರದ್ದು ಸ್ವಭಾವ ಹೆಂಗಂದರೆ ತಪ್ಪು ಅಂತ ಕೇಳ್ಕೊಂಡ ತಕ್ಷಣ ಕ್ಷಮಾ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ನೋಡೋಣ ಅಂತ ಹೇಳಿ ಬಂದುಬಿಟ್ರು. ಆದರೆ ಜನಮೇಜಯ ರಾಜನಿಗೆ ಮನಸ್ಸಿನಲ್ಲೇ ವೇದನೆ ಆರಂಭ ಆಗೋಯ್ತು.
ಇದು ಎಂಥ ಅನರ್ಥಕರವಾದಂಥ ಕೆಲಸ ಮಾಡಿಕೊಂಡು ಕುಕ್ಕರ್ ಬಡ್ಕೊಂಡೆ ನಾನು, ಯಾಕೆ ಮಾಡಬೇಕಾಗಿತ್ತು ಅಂತ ಹೇಳಿ ದುಃಖ ಪಡ್ತಾ ಇದ್ದ. ಇದೇ ಕಾಲಕ್ಕೆ ಉತ್ತಂಕರು ಅಂತನ್ನುವಂಥ ಒಬ್ಬ ಋಷಿಗಳು, ಇದೆಲ್ಲ ಆದಿಪರ್ವದಲ್ಲಿ ಮುಂದೆ ಕಥಾ ಬರ್ತದೆ. ಆ ಉತ್ತಂಕರಿಗೆ ತಕ್ಷಕನಿಂದಾಗಿ ಅನ್ಯಾಯ ಆಗಿತ್ತು. ತಕ್ಷಕ ಅವರು ಕೊಡ್ತಕ್ಕಂಥ ಗುರುದಕ್ಷಿಣೆಗೆ ತೊಂದರೆಯನ್ನು ಮಾಡಿತ್ತು. ಅದಕ್ಕಾಗಿ ಉತ್ತಂಕರು ಜನಮೇಜಯರಾಜನಿಗೆ ಯಾವಾಗ ಈ ಬ್ರಾಹ್ಮಣರ ಮೇಲೆ ತೀವ್ರವಾದ ಭಕ್ತಿ ಬಂತಲ್ಲ, ಭಕ್ತಿ ಬಂದ ಮೇಲೆ ಉತ್ತಂಕರು ಬಂದುಬಿಟ್ಟು ಈ ತಕ್ಷಕ ನಿಮ್ಮಪ್ಪ ಪರೀಕ್ಷಿತ್ ರಾಜನ ಸಂಹಾರಕ್ಕೆ ಕಾರಣ ಅಂತ ಹೇಳಿದರು. ಹೇಳಿದ ಕ್ಷಣಕ್ಕೆ ಹೆಂಗೆ ಅಂತ ಕೇಳಿದಾಗ ಆ ತಕ್ಷಕ ಹೆಂಗೆ ನಿನ್ನ ತಂದೆಯನ್ನು ಕಚ್ಚಬೇಕು ಅಂತ ಬರ್ತಿದ್ನೋ ಹಾಗೆ ನಿನ್ನ ತಂದೆಯನ್ನು ಬದುಕಿಸ್ಬೇಕು ಅಂತ ಒಬ್ಬ ಬ್ರಾಹ್ಮಣ ಬರ್ತಾ ಇದ್ದ. ಅವನು ವಾಸ್ತವದಲ್ಲಿ ಬಂದು ಬದುಕಿಸದೇ ಇರೋ ಹಾಗೆ ಅವನಿಗೆ ಧನದ್ರವ್ಯಾದಿಗಳ ಪ್ರಲೋಭನೆಯನ್ನು ಒಡ್ಡಿ ಅವನನ್ನು ಮರಳಿ ಕಳಿಸಿ ತಕ್ಷಕ ಏನು ಮಾಡ್ದ, ತಾನು ಕಚ್ಚಿಬಿಟ್ಟು ನಿಮ್ಮಪ್ಪ ನಿನಗೆ ಸಿಗದೇ ಇರೋ ಹಂಗೆ ಮಾಡ್ದ. ಇದು ಅನರ್ಥ, ತಕ್ಷಕ ಮಾಡಿರುವಂತಹ ವ್ಯಾಪಾರ ದುರ್ವ್ಯಾಪಾರ ಇದು ಅಂತ ಹೇಳ್ದ. ಅದಕ್ಕಾಗಿ ನೀನು ತಕ್ಷಕನಿಗೆ ಶಿಕ್ಷಾ ಕೊಡದೇನೆ ಹೆಂಗೆ ನೀನು ವಾಸ ಮಾಡ್ತಿದ್ದಿ. ಆವಾಗ ಜನಮೇಜಯರಾಜನಿಗೆ ಸಾಕ್ಷ್ಯಾಧಾರಗಳ ಸಮೇತವಾಗಿ ಅವ ತಕ್ಷಕ ಮೋಸ ಮಾಡಿದ್ದ ಅಂತನ್ನೋದನ್ನು ಅವನ ರಾಜ್ಯದಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನೆಲ್ಲ ಕರೆದು ಕೇಳಿಸಿ ಎಲ್ಲ ಮಾಡಿಕೊಟ್ರು ಅವರು ಉತ್ತಂಕರು. ಗೊತ್ತಾಯ್ತು ಅವನಿಗೆ ಅನರ್ಥ, ತಕ್ಷಕ ಬರೀ ಕಚ್ಚಿದ್ದಷ್ಟೇ ಅಲ್ಲ, ನಮ್ಮಪ್ಪ ಜೀವದಿಂದ ಇರಬಾರ್ದು, ಶೃಂಗಿ ಶಾಪ ಕೊಟ್ಟಿದ್ದೇನು, ಕಚ್ಚುವಂತಷ್ಟೇ ಶಾಪ ಕೊಟ್ಟಿದ್ನೇ ಹೊರತಾಗಿ ಕಚ್ಚಿದ ಮೇಲೆ ಅವ ಬದುಕದೇ ಇರೋ ಹಂಗೆ ನೋಡ್ಕೊಂತ ಏನು ಕೊಟ್ಟಿರಲಿಲ್ಲ. ಅಂದಮೇಲೆ ಈ ತಕ್ಷಕನಿಗೆ ಏನಿದೆ ಅಂತಂದ್ರೆ ಮಹಾನ್ ದ್ವೇಷ ಇದೆ ನಮ್ಮಪ್ಪನ ಮೇಲೆ, ಇದನ್ನು ಪರಿಹಾರ ಮಾಡಬೇಕಂದ್ರೆ ಇವನಿಗೆ ಶಿಕ್ಷಾ ಕೊಡಬೇಕು ಅಂತ ಯೋಚನೆ ಮಾಡ್ದ. ಉತ್ತಂಕರಂದರು ಹಾಗಿದ್ದ ಪಕ್ಷದಲ್ಲಿ ಸರ್ಪಯಾಗವನ್ನು ಮಾಡು ಅಂತ ಹೇಳಿ ಆಯಿತು ಅಂತ ಒಪ್ಕೊಂಡ. ಉತ್ತಂಕರು ಬಂದರು, ಅಧ್ವರ್ಯ ಸ್ಥಾನಕ್ಕೆ ಕೂತ್ಕೊಂಡ್ರು. ಯಾಗ ಆರಂಭ ಆಯಿತು. ವಸಿಷ್ಠಾದಿ ಮಹರ್ಷಿಗಳು, ಸ್ವಯಂ ವೇದವ್ಯಾಸ ದೇವರು, ಪರಶುರಾಮ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ, ಸಭಾಸದರು ಎಲ್ಲರೂ ಬಂದರು. 4.25 ಲಕ್ಷ ಸರ್ಪಗಳನ್ನು ಸರ್ಪಸತ್ರದಲ್ಲಿ ಹೋಮ ಮಾಡ್ದ ಜನಮೇಜಯರಾಜ. ಈ ಮೊದಲು ಮಾಡಿರ್ತಕ್ಕಂಥ ಪಾಪ, ಈಗಿನ ಪಾಪ, ಇದು ವಿಪರೀತ ಬೆಳೆದೋಯ್ತು. ಅಷ್ಟೊತ್ತಿಗೆ ಈ ಸರ್ಪಯಾಗವನ್ನು ನಿಲ್ಲಿಸಬೇಕು ಅಂತ ಇದೇ ಸರ್ಪ ಸಂತತಿಯಲ್ಲಿ ಬಂದಿರತಕ್ಕಂಥ ಜರಾತ್ಕಾರುವಿನ ಜರಾತ್ಕಾರುವಿನ ಮಗನಾದಂತಹ ಆಸ್ತಿಕ ಮಹರ್ಷಿ ಬಂದುಬಿಟ್ಟು ಜನಮೇಜಯರಾಜನಿಗೆ ಸರ್ಪಸತ್ರವನ್ನು ನಿಲ್ಲಿಸೋ ಹಾಗೆ ಕೇಳಿಕೊಂಡ. ತಕ್ಷಕ ಬದುಕಿಬಿಟ್ಟ, ಬೇರೆ ಸರ್ಪಗಳು ಸತ್ತೋದು. ಅವ್ರು ಯಾಕೆ ಸತ್ತು ಅಂದರೆ ಹಿಂದಕ್ಕೆ ಕದ್ರುದೇವಿ ತಾನು ಶಾಪ ಕೊಟ್ಟಿದ್ಲು ಅಂತನ್ನುವಂಥ ವೃತ್ತಾಂತ ಎಲ್ಲ ಇದೆ. ಇದು ಎಲ್ಲ ಆದಿಪರ್ವದಲ್ಲಿ ವಿಸ್ತಾರವಾಗಿ ಬರ್ತದೆ. ಇದೆಲ್ಲ ಆದ ನಂತರದಲ್ಲಿ ಇವ ಮಹಾಪಾಪ ಮಾಡಿದ. ಈ 2 ಪ್ರಸಂಗದ ನಿಮಿತ್ತವಾಗಿ ಜನಮೇಜಯರಾಜನಿಗೆ ವಿಪರೀತ ಪಾಪ ಬಂದಿದೆ ಅಂತ ಹೇಳಿ ಗೊತ್ತಾಯಿತು. ಈ ಪಾಪವನ್ನು ಪರಿಹಾರ ಮಾಡ್ಕೋಬೇಕು. ಏನು ಮಾಡೋದು? ತಿರ್ಗಾ ಎದುರಿಗೆ ವೇದವ್ಯಾಸ ದೇವರು ಇದ್ದರು. ಅವರನ್ನು ಕೇಳಿದ, ಇಷ್ಟು 4.25 ಲಕ್ಷ ಸರ್ಪಗಳನ್ನು ಹತ್ಯೆ ಮಾಡಿದ್ದೀನಿ, ಬ್ರಾಹ್ಮಣರನ್ನು ರಾಜ್ಯದಿಂದ ಹೊರಹಾಕುವಂಥ ಪಾಪವನ್ನು ಮಾಡಿದ್ದೀನಿ, ನಿರಪರಾಧಿಯಾದಂಥ ಹೆಂಡತಿಗೆ ಶಿಕ್ಷೆ ಕೊಟ್ಟಿದ್ದೀನಿ, ವಸ್ತುಗತ್ಯ ಯಾಗದಲ್ಲಿ ಮತ್ತು ತಾವು ಸ್ವಯಂ ಆಹುತಿಯನ್ನು ತಗೊಳ್ಳಿಕ್ಕೆ ಸಮರ್ಥರಾದಂಥ ಇಂದ್ರದೇವರಿಗೆ ಆಹುತಿಯನ್ನು ನಿಷೇಧ ಮಾಡಿದ್ದೀನಿ. ಈ ಎಲ್ಲ ಪಾಪಗಳ ನಿಷ್ಕೃತಿಗೋಸ್ಕರವಾಗಿ ನಾನು ಏನು ಮಾಡಲಿ ಅಂತ ಕೇಳಿದೆ. ಆಗ ಪರಮಾತ್ಮ ಹೇಳ್ದ, ನಿನಗೆ ಈ ಎಲ್ಲ ಪಾಪಗಳ ನಿವೃತ್ತಿ ಬೇಕಾಗಿತ್ತು ಅಂತಂದರೆ ನಾ ಹೇಳಿದ ಕೆಲಸ ಮಾಡು. ಏನು ಮಾಡಬೇಕು? ಆವಾಗ ಪರಮಾತ್ಮ ಅಂದ, ನೀನು ರಾಜಸೂಯ ಅಶ್ವಮೇಧ ಯಾಗಗಳನ್ನು ಮಾಡಿದ್ರೇ ಈ ಪಾಪ ಹೋಗುವಂಥದ್ದು, ವಾಸ್ತವದಲ್ಲಿ ಅದನ್ನು ಮಾಡಬಾರ್ದು ಅಂತ ನೀ ಆಗಲೇ ಶಾಪವನ್ನು ಕೊಟ್ಟು ಬಿಟ್ಟಿದ್ದಿ. ಈ ಯುಗದಲ್ಲಿ ನಿನ್ನನ್ನು ಮೊದಲುಗೊಂಡು ಇನ್ಯಾರೂ ಮಾಡೋ ಹಾಗಿಲ್ಲ. ಯಾರೂ ಕೂಡ ತಮ್ಮ ಪಾಪ ನಿಷ್ಕೃತಿಗೆ ಅಂತಂಥ ದೊಡ್ಡ ಯಾಗಗಳನ್ನು ರಾಜಸೂಯ ಯಾಗನೂ ಮಾಡೋಂಗಿಲ್ಲ, ಅಶ್ವಮೇಧ ಯಾಗವನ್ನು ಮಾಡೋದಿಲ್ಲ. ಕಲಿಯುಗದಲ್ಲಿ ಇದ್ದವ್ರಿಗೆ ಯಾರಿಗೂ ಕೂಡ ರಾಜಸೂಯ ಯಾಗ ಮಾಡ್ತಕ್ಕಂಥ ಅಧಿಕಾರವೂ ಇಲ್ಲ, ಅಶ್ವಮೇಧ ಯಾಗವನ್ನು ಮಾಡ್ತಕ್ಕಂಥ ಅಧಿಕಾರವೂ ಇಲ್ಲ. ಅಂದಮೇಲೆ ಪಾಪ ಹೋಗಬೇಕು ಹೇಗೆ? ಪುಣ್ಯ ಪ್ರಾಪ್ತಿ ಆಗಬೇಕು ಹೆಂಗೆ? ಹಂಗಂದರೆ ಕಲಿಯುಗದಲ್ಲಿ ಯಾರಿಗೂ ರಾಜಸೂಯ ಯಾಗದ ಪುಣ್ಯ ಪಡೆಯತಕ್ಕಂಥದ್ದು ಅಥವಾ ಅಶ್ವಮೇಧ ಯಾಗದ ಪುಣ್ಯ ಪಡೆಯತಕ್ಕಂಥ ಯೋಗ್ಯತೆಯೇ ಇಲ್ವೇ ಅಂದರೆ ಯೋಗ್ಯತೆಯೂ ಇದೆ, ಅಂಥ ಅಧಿಕಾರಿಗಳು ಬರ್ತಾರೆ. ಆದರೆ ನೀವೆಲ್ಲ ಕಷ್ಟಪಟ್ಟಂಗೆ ಎಷ್ಟೆಲ್ಲ ಕಷ್ಟಪಟ್ಟು ಅವ್ರೇನು ಮಾಡೋದಿಲ್ಲ ಅಂತಂದರೆ ಇದರ ಪುಣ್ಯವನ್ನು ಸಂಪಾದನೆ ಮಾಡೋದಿಲ್ಲ. ಮತ್ತು ಹಾಗಾದರೆ ನಾನಾಗಲಿ ನನ್ನ ಮುಂದೆ ಬರುವಂಥವರಾಗಲಿ ಅವರು ಇಂಥ ಉತ್ಕೃಷ್ಟ ಯಾಗಗಳ ಪುಣ್ಯವನ್ನು ಹೆಂಗೆ ಸಂಪಾದನೆ ಮಾಡಬೇಕು, ಪಾಪ ಹೋಗಬೇಕು ಹೆಂಗೆ, ಪುಣ್ಯ ಬರಬೇಕು ಹೆಂಗೆ ಅಂದರೆ ಆವಾಗ ಪರಮಾತ್ಮ ಹೇಳ್ದ, ನಾನೇನು ಮಹಾಭಾರತ ಗ್ರಂಥವನ್ನು ರಚನೆ ಮಾಡಿದ್ದೀನಿ ಅದನ್ನು ನೀನು ಕೇಳಿದರೆ ನಿನಗೆ ಎಲ್ಲ ಪಾಪ ನಿಷ್ಕೃತಿಯ ಜೊತೆಗೆ ರಾಜಸೂಯ ಅಶ್ವಮೇಧ ಯಾಗಗಳನ್ನು ಮಾಡಿರ್ತಕ್ಕಂಥ ಪುಣ್ಯ ಬರ್ತದೆ ಅಂತ ಪರಮಾತ್ಮ ಹೇಳ್ದ. ಸಮಗ್ರ ಸಭಾಸದರ ಮಧ್ಯದಲ್ಲಿ ಪರಮಾತ್ಮ ಉದ್ಘೋಷಣೆ ಮಾಡ್ತಿರೋ ಹಂಗೆ ಜನಮೇಜಯರಾಜ ಬಂದ, ಸಿಂಹಾಸನ ಇಳಿದುಬಿಟ್ಟು ದೀರ್ಘದಂಡ ನಮಸ್ಕಾರ ಮಾಡಿ, ಹಾಗಿದ್ದ ಪಕ್ಷದಲ್ಲಿ ಹೇಳಿಬಿಡು ನೀನೇ ರಚನೆ ಮಾಡಿರುವಂಥ ಗ್ರಂಥ ಅಂದ. ಪರಮಾತ್ಮ ಅಂದ, ನಾ ಹೇಳೋದಿಲ್ಲ, ನನ್ನ ಶಿಷ್ಯ ವೈಶಂಪಾಯನರು ಹೇಳ್ತಾರೆ ಅಂತ ವೈಶಂಪಾಯನರನ್ನ
ತನ್ನ ಪೀಠದಲ್ಲಿ ಕುಳ್ಳಿರಿಸಿ ಪರಮಾತ್ಮ ಅವರ ದ್ವಾರ ನೀನು ಸಮಗ್ರವಾದಂತಹ ಭಾರತ ಗ್ರಂಥವನ್ನು ಕೇಳು ಅಂತ ಹೇಳ್ದ. ಅಂದಮೇಲೆ ಆಸ್ತಿಕನಾದಂಥವನಿಗೆ ಮಹಾಭಾರತದ ಅವಶ್ಯಕತೆ ಯಾಕಿದೆ ಅಂತಂದರೆ ಇಲ್ಲಿ ಹೇಳ್ತಕ್ಕಂತಹ ಪ್ರತಿ ಶ್ಲೋಕದ ಶ್ರವಣದ ದ್ವಾರ ಅನೇಕ ಗೋದಾನಾದಿಗಳನ್ನು ಮಾಡಿರ್ತಕ್ಕಂತಹ ಪುಣ್ಯ ಜೀವನದಲ್ಲಿ ಜ್ಞಾತಾಜ್ಞಾತ ರೂಪದಿಂದ ಹಿಂದಕ್ಕೇನೇನು ಪಾಪದ ಸಮೂಹವನ್ನು ಹೇಳಿದ್ವಿ ಆ ಎಲ್ಲ ಪಾಪಗಳು ನಾಶ ಮಾಡತಕ್ಕಂತಹ ಸುಯೋಗ, ಜೊತೆಗೆ ರಾಜಸೂಯ ಅಶ್ವಮೇಧ ಆದಿ ಯಾಗಗಳನ್ನು ಮಾಡಿರ್ತಕ್ಕಂತಹ ಪುಣ್ಯ ಅನ್ನೋದು ಲಭಿಸೋದ್ರಿಂದಾಗಿ ವ್ಯಾಸಕೃತವಾಗಿರ್ತಕ್ಕಂತಹ ಈ ಭಾರತ ಗ್ರಂಥದ ಶ್ರವಣ ಅಂತನ್ನೋದು ಅಷ್ಟು ಉತ್ಕೃಷ್ಟವಾದದ್ದು. ಅವಶ್ಯವಾಗಿ ಇದನ್ನು ಕೇಳಬೇಕು, ಸುಜನರೆಲ್ಲರೂ ಇದನ್ನು ಪರಾಮರ್ಶೆ ಮಾಡಬೇಕು ಅಂತನ್ನುವಂತಹ ಅವಶ್ಯಕತೆ ಅಂತನ್ನೋದು ಬಂದದ್ರಿಂದ ಈ ಮಹಾಭಾರತವನ್ನು ಹೇಳ್ತಕ್ಕಂಥ ಪ್ರಸಕ್ತಿ ಅಂತನ್ನೋದು ಬಂತು. ಅಥಾಯಂ ಅದ್ಯ ಕಥಾ ಪ್ರಸಕ್ತಿ. ಇಂಥ ಮಹಾಭಾರತವನ್ನು ವಿರಾಟ್ ಪರ್ವದಿಂದ ಹೇಳಲಿಕ್ಕೆ ಆರಂಭ ಮಾಡಿ ಧೌಮ್ಯಾಚಾರ್ಯರು ಏನು ಮಾಡಿದರು ಅಂತಂದರೆ ಯುಧಿಷ್ಠಿರ ಚಕ್ರವರ್ತಿಗೆ ರಾಜನ ಎದುರಿಗೆ ಹೆಂಗೆ ಹೇಳಬೇಕು ಅಂತನ್ನುವಂಥ ವಿಷಯವನ್ನು ಹೇಳ್ತಾರೆ. ತೂಷ್ಣೀಂ ತ್ವೇನಂ ಉಪಾಸೀತ ಕಾಲೇ ಸಮಭಿಪೂಜಯನ್ ತದೇ ವಾಸನ ಮಾತಿಷ್ಠೇತ್ ಯತ್ರ ನಾಭಿಷೇಚೇತ್ ಪರಹ. ತುಂಬ ಗಂಭೀರವಾಗಿ ರಾಜನ ಎದುರಿಗೆ ಕೂತ್ಕೋಬೇಕಂತೆ. ರಾಜ ಇವನಿಗೆ ಯಾವ ಆಸನವನ್ನು ನಿಗದಿ ಮಾಡಿರ್ತಾನೋ, ಉದ್ಯೋಗ ಕೊಡಬೇಕಾದ್ರೆ ಆ ಆಸನವನ್ನು ಬಿಟ್ಟು ಸಭಾಸ್ಥಾನದಲ್ಲಿ ಬೇರೆ ಆಸನವನ್ನು ಅಲಂಕರಿಸಬೇಕಾದಂತೆ. ಯಾಕೆಂದರೆ ರಾಜನಿಗೆ ತನಗೆ ಯಾವ ಕೆಲಸ ಬುದ್ಧಿಯಲ್ಲಿ ಬಂದಿರ್ತದೋ ಆ ಕೆಲಸ ಆಗಬೇಕಾದಾಗ ಆ ಜಾಗಕ್ಕೆ ನೋಡ್ದ ಅಂದರೆ ಇವ ಆ ಜಾಗದಲ್ಲಿ ಇರಬೇಕಂತೆ. ಇವ ಬೇರೆ ಜಾಗದಲ್ಲಿ ಎಲ್ಲೋ ಕೂತು ಬಿಟ್ಟಿದ್ದ ಅಂದರೆ ಕಣ್ಣು ತಿರುಗಿಸಿ ನೋಡೋ ಅಷ್ಟು ಏನಿರೋದಿಲ್ಲ ಅಂತಂದ್ರೆ ಸಹನೆ ಇರೋದಿಲ್ಲ ಅಂತೆ. ಆವಾಗ ಬೈದು ಬಿಡ್ತಾನಂತ ರಾಜ. ಅದಕ್ಕೋಸ್ಕರವಾಗಿ ಆಮೇಲೆ ಯಾನ, ಆಸನ, ಪರ್ಯಂಕ ಅಥವಾ ಪದಾರ್ಥಗಳು ಇದನ್ನು ರಾಜನಿಗೆ ಅದೆಷ್ಟೇ ಸಮ್ಮತನಾಗಿದ್ದರೂ ಕೂಡ ರಾಜ ಬಳಸ್ತಕ್ಕಂಥ ಪದಾರ್ಥಗಳನ್ನು ಸೇವಕನಾದವನು ಎಂದಿಗೂ ಕೂಡ ಏನು ಮಾಡಬಾರ್ದಂತೆ, ಬಳಸಬಾರ್ದಂತೆ. ಅವಕಾಶ ಇದೆ ಅಂತನ್ನೋ ಕಾರಣಕ್ಕೆ ಯಾವತ್ತಾರ ಬಳಸಲಿಕ್ಕೆ ನೋಡ್ದ ಅಥವಾ ಬಳಸ್ತಾನೆ ಅಂತ ಗೊತ್ತಾಯಿತು, ಕರ್ಣಾಕರ್ಣಿಯಾಗಿ ಈ ವಿಷಯ ಏನಾದರೂ ರಾಜನ ಕಿವಿಗೆ ಹೋಗಿಬಿಟ್ರೆ ಏನು ಮಾಡ್ತಾನೆ ಅಂದರೆ ರಾಜ ಕೊಡ್ತಕ್ಕಂಥ ಶಿಕ್ಷೆಗಳು ಬಹಳ ಅಪರೂಪವಾದ ಶಿಕ್ಷೆ ಇರ್ತದಂತೆ. ಹೆಂಗೆ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ರಾಜ ದಂಡನೆಯನ್ನು ಮಾಡೋದು ಮಾತ್ರನೇ ಜನ ನೋಡಿದ್ದಾರೆ. ಗೊತ್ತಿಲ್ಲದೆ ಇರೋ ಹಂಗೆ ದಂಡನೆ ಮಾಡತಕ್ಕಂಥದ್ದು ಅಧಿಕಾರಸ್ಥರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಅವ್ರು ಏನು ಮಾಡ್ತಾರೆ ಅಂದರೆ ತನ್ನ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥವನನ್ನು ಏನು ಮಾಡ್ತಾರೆ, ಗೊತ್ತಿರೋ ಹಂಗೆ ದಂಡನೆ ಮಾಡೋದಿಲ್ಲ. ಅವನು ಪ್ರಪಂಚದಿಂದ ಕಣ್ಮರೆ ಆದ ಅಂತನ್ನೋದು ಅವನ ಮನೆಯವರಿಗೆ ಗೊತ್ತಾಗಬಾರ್ದು, ಹಂಗೆ ಮಾಡಿಬಿಡ್ತಾರಂತೆ. ಸತ್ತ ಅಂತಲೇ ಗೊತ್ತಾಗಬಾರ್ದು. ನೀವು ದರ್ಭೆ ಇಟ್ಕೊಂಡೇ ಏನು ಮಾಡಿಬಿಡ್ಬೇಕು, ಮುಂದಿಂದು ಕ್ರಿಯಾಕರ್ಮಗಳನ್ನು ಮಾಡಬೇಕೇ ಹೊರತು ಆಸ್ತಿ ಸಿಕ್ಕಿರಬಾರ್ದು. ಹಂಗೆ ಏನು ಮಾಡಿಬಿಡ್ತಾರೆ ಅಂದರೆ ಅಧಿಕಾರಸ್ಥರಾದಂಥವ್ರು ಅಂಥ ಕೆಲಸ ಮಾಡಿಬಿಡ್ತಾರೆ. ರಾಜ ಅಂದರೆ ಅಷ್ಟು ಸಮರ್ಥನಾಗಿರ್ತಾನೆ. ಅದಕ್ಕಾಗಿ ರಾಜನ ದ್ವೇಷವನ್ನು ಕಟ್ಕೊಳ್ಳೋದು ಅಂದರೆ ಮಡಿಲಲ್ಲಿ ಕೆಂಡ ಕಟ್ಕೊಂಡ ಹಾಗೆ. ಆದ್ದರಿಂದ ಈ ಎಚ್ಚರ ಇರಬೇಕು. ನೈಷಾಂ ದಾರೇಶು ಕುರ್ವೀತ ಮೈತ್ರೀಂ ಪ್ರಾಜ್ಞಃ ಕದಾಚನ ಅಂತಃಪುರ ಚರಾಯೇಚ ದೃಷ್ಟಿಯ ಅನಹಿತಾಶ್ಚಯೇನು. ಆಮೇಲೆ ಈ ರಾಜರುಗಳ ಪರಿವಾರದವರು, ಅವರ ಸ್ತ್ರೀಯರು ಅಂತೇನಿರ್ತಾರಲ್ಲ, ಅವ್ರನ್ನ ಎಂದಿಗೂ ನೋಡಬಾರ್ದು, ಅವ್ರನ್ನ ಮಾತಾಡಿಸ್ಬಾರ್ದು, ಅವ್ರ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾಕೆಂದರೆ ಆಕಸ್ಮಿಕವಾಗಿ ಅವ್ರ ಜೊತೆಗೆ ನೀವು ನಗತಾ ಮಾತಾಡಿರ್ತಕ್ಕಂತಹ ವೃತ್ತಾಂತ ರಾಜನಿಗೆ ಗೊತ್ತಾಗಿ ಹೋಗ್ಬಿಡುತ್ತಂದರೆ ರಾಜ ಅಪಾರ್ಥ ಮಾಡಿಕೊಳ್ತಕ್ಕಂಥ ಅವಕಾಶ ಇರ್ತದೆ. ಅದರಿಂದಾಗಿ ರಾಜಸ್ತ್ರೀಯರ ಜೊತೆಗೆ ವ್ಯವಹಾರವನ್ನು ಮಾಡಬಾರ್ದು. ಹೀಗೆ ಬೇಕಾದಷ್ಟು ನಿಯಮಗಳನ್ನು ಇನ್ನೂ ವಿಸ್ತಾರವಾದದ್ದನ್ನು ಪ್ರತಿ ಶ್ಲೋಕದಲ್ಲಿ ವಿಸ್ತಾರವನ್ನು ಹೇಳ್ತಾ ಹೋಗ್ತಾರೆ. ಏನು ಹೇಳ್ತಾರೆ ಪುನಃ ನಾಳಿನ ದಿವಸ ವಿಸ್ತಾರ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.